ನಿನ್ನೆಯ ದಿನ ಜನಕರಾಜ ತನಗೆ ಬಂದ ದುಃಖವನ್ನು ಕಳೆದುಕೊಳ್ಳುವುದಕ್ಕಾಗಿ ಉಪಾಯವನ್ನು ಸ್ಮರಿಸಿದಾಗ ಶತಾನಂದರು ವೆಂಕಟಗಿರಿಯ ಮಹಿಮೆಯನ್ನು ಕೇಳು, ಅದರಿಂದ ನಿನ್ನ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಅದರಂತೆ ಕೃತಯುಗದೊಳಗೆ ವೃಷಭಾಚಲ, ತ್ರೇತಾಯುಗದೊಳಗೆ ಅಂಜನಾಚಲ, ದ್ವಾಪರ ಯುಗದಲ್ಲಿ ಶೇಷಾಚಲ ಹಾಗೂ ಕಲಿಯುಗದೊಳಗೆ ವೆಂಕಟಾಚಲ ಎಂಬುದಾಗಿ ಒಂದು ಬೆಟ್ಟಕ್ಕೆ ಹೆಸರುಗಳು ಬರುತ್ತೆ. ಈ ಹೆಸರುಗಳನ್ನು ಪ್ರತಿನಿತ್ಯ ಧ್ಯಾನಿಸುವ, ಚಿಂತನೆಯನ್ನು ಮಾಡುವ, ತನ್ನ ಉಪಾಸನೆಯೊಳಗೆ ತಂದುಕೊಳ್ಳುವಂತಹ ವ್ಯಕ್ತಿಗಳಿಗೆ ಯಾವ ತರಹದ ಕಷ್ಟಗಳು ಹಾಗೂ ಆಪತ್ತುಗಳು ಇರುವುದಿಲ್ಲ ಎಂಬುದಾಗಿ ತಿಳಿಸ್ತಾರೆ. ಆಗ ವಿಸ್ತಾರವಾಗಿ ಹೇಳಿ ಎಂಬುದಾಗಿ ಪ್ರಶ್ನೆಯನ್ನು ಮಾಡಿದಾಗ ವೃಷಭಾಚಲದ ಮಹಿಮೆಯನ್ನು ಕೇಳಿದೆವು. ಜನಕರಾಜ ಕೇಳ್ತಾ ಇದ್ದಾನೆ, ಕಥಮಂಜನ ಶೈಲೇತಿ ತ್ರೇತಾಯಾಂ ನಾಮಮೇವದ. ತ್ರೇತಾಯುಗದಲ್ಲಿ ಅಂಜನಾಚಲ ಎಂಬುದಾಗಿ ಯಾವ ಕಾರಣಕ್ಕಾಗಿ ಹೆಸರು ಬಂತು ಎಂದು ಪ್ರಶ್ನೆಯನ್ನು ಮಾಡಿದಾಗ ಶತಾನಂದರು ಹೇಳ್ತಾರೆ, ಪುರಾ ಕೇಸರೇಣ ಪತ್ನಿ ಶಂಜನ ಕಂಜಲೋಚನ ಅನಪತ್ಯತ್ವ ದುಃಖೇನ ಮತಂಗ ಮುನಿಮಾಗಮತ ಅನಮ್ಯ ಮುನಿಶಾರ್ದೂಲಂ ಅನಸಾಪತ್ಕರ್ಷಿತ ವಾಚ ವಚನಂ ಸಾತ್ರ ನೀರಸಕ್ತ ಕಲೇವರ. ಹಿಂದೆ ಕೇಸರಿ ಎನ್ನುವಂತಹ ಶ್ರೇಷ್ಠನಾದ ಕಪಿ, ಆ ಕಪಿಯ ಮಡದಿ ಅಂಜನಾದೇವಿ, ಆ ಅಂಜನಾದೇವಿಗೆ ಅನಪತ್ಯತ್ವ ದುಃಖೇನ, ಉತ್ತಮವಾದ ಸಂತಾನವಾಗಿಲ್ಲ ಎನ್ನುವ ತುಂಬ ದುಃಖವಿತ್ತು. ಹಾಗಾಗಿ ಏನ್ ಮಾಡಬೇಕು ಅಂತ ತಿಳಿಯದೇನೆ ಮತಂಗ ಋಷಿಗಳಿಗೆ ಹೋಗಿ ಶರಣು ಹೋಗ್ತಾಳೆ. ಆಗ ಮತಂಗ ಋಷಿಗಳ ಹತ್ರ ಅಂಜನಾದೇವಿ ಬೇಡ್ತಾಳೆ, ಅಹೋ ತಾಪಸ ಶಾರ್ದೂಲ ಅಪುತ್ರ ಯಾ ಮಮ ಕಾಗತಿ ಏವ ಮುಕ್ತೋ ಅಂಜನಾದೇವ್ಯ ಮತಂಗೋ ವಾಕ್ಯಮಬ್ರವೀತ್. ಮತಂಗ ಋಷಿಗಳೇ, ಅಪುತ್ರಳಾಗಿದ್ದೇನೆ ನಾನು, ನನಗೆ ಶ್ರೇಷ್ಠವಾದ ಸಂತಾನವಾಗಿಲ್ಲ. ಅಲ್ಲ, ಬಲಾಢ್ಯನಾಗಿರ್ತಕ್ಕಂಥ ಕಪಿ, ಆ ಕಪಿಗೆ ದೊಡ್ಡ ದೇವತೆಯ ಅವತಾರ, ಯಾಕೆ ಸಂತಾನ ಯಾಕೆ ಆಗಿರ್ಲಿಲ್ಲ, ಶಕ್ತಿ ಯಾಕೆ ಇರಲಿಲ್ಲ ಅಂದರೆ ಸಂತಾನ ಪಡೆಯುವ ಶಕ್ತಿ ಇಲ್ಲ ಅಂತಿಲ್ಲ, ತನಗೆ ಹೇಗೆ ಬೇಕೋ ಅಂತ ಸಂತಾನವಾಗಿರಲಿಲ್ಲ. ಹಾಗಾಗಿ ಉತ್ತಮವಾದ ಸಂತತಿ ಆಗಬೇಕು ಎಂದು ಬೇಡಿಕೊಂಡಾಗ ಮತಂಗ ಋಷಿಗಳು ಹೇಳ್ತಾರೆ, ಪಂಪಾಯ ಪೂರ್ವ ದಿಗ್ಭಾಗೆ 50 ಯೋಜನಾಂತರೆ ನರಸಿಂಹಾಶ್ರಮೋ ದೇವಿ ವರ್ತತೆ ವಸುಧಾತಲೆ. ನೀನು ಇರುವ ಕ್ಷೇತ್ರ ಪಂಪಾ ಕ್ಷೇತ್ರ, ಆ ಪಂಪಾ ಕ್ಷೇತ್ರದಿಂದ ಪೂರ್ವ ಭಾಗಕ್ಕೆ ಹೋಗಬೇಕು. ಪೂರ್ವ ಭಾಗದಲ್ಲಿ ಅನೇಕ ಯೋಜನೆಗಳ ದೂರದೊಳಗೆ ನರಸಿಂಹದೇವರ ಆಶ್ರಮವಿದೆ. ಅದ್ಭುತವಾದಂತಹ ನರಸಿಂಹದೇವರು ಅವತಾರವನ್ನು ಮಾಡಿದ ಸ್ಥಳ ಎಂಬುದಾಗಿ ಕೇಳುತ್ತೇವೆ. ಆ ನರಸಿಂಹದೇವರ ಆಶ್ರಮದಿಂದ ದಕ್ಷಿಣ ದಿಕ್ಕಿಗೆ ಹೋದರೆ ನಾರಾಯಣಗಿರಿ, ಆ ನಾರಾಯಣಗಿರಿಯಲ್ಲಿ ಉತ್ತರ ದಿಕ್ಕಿಗೆ ಸ್ವಾಮಿ ಪುಷ್ಕರಣಿ ತೀರ್ಥವಿದೆ. ಆ ಸ್ವಾಮಿ ಪುಷ್ಕರಣಿ ತೀರ್ಥದ ಉತ್ತರ ದಿಕ್ಕಿಗೆ ಹೋದರೆ ವಿಯದ್ಗಂಗಾ, ಆಕಾಶಗಂಗಾ ಎನ್ನುವಂತಹ ಕ್ಷೇತ್ರವಿದೆ. ಅಲ್ಲಿ ಹೋಗು, ಸ್ನಾನವನ್ನು ಮಾಡು, ತಪಸ್ಸು ಮಾಡು, ವ್ರತ ಮಾಡು, ಅಲ್ಲಿರುವ ಋಷಿ ಮುನಿಗಳಿಗೆ ಹೊಟ್ಟೆ ತುಂಬ ಊಟಕ್ಕೆ ಹಾಕು, ನೀನು ಉಪವಾಸ ಬಿದ್ದು ತಪಸ್ಸು ಮಾಡು. ಅಲ್ಲ, ಯಾಕೆ ತಪಸ್ಸು ಯಾಕೆ ಮಾಡುವುದು? ನನ್ನ ಸಂತಾನ ಬೇಕು, ಒಂದೇನೋ ಬೀಜ ಕೊಡಿ, ಹಣ್ಣು ಕೊಡಿ, ಗುಳಿಗೆ ಕೊಡಿ, ಔಷಧ ಕೊಡಿ, ಅದರಿಂದ ನಾನು ಸಂತಾನ ಪಡಿತೇನೆ ಅಂತಂದ್ರೆ, ನಿನಗೆ ಸಂತಾನ ಬೇಕಾ ಅಥವಾ ಇಂಥ ಸಂತಾನ, ಹೀಗೀಗಿರುವ ಸಂತಾನ ಬೇಕಾ? ಸಂತಾನ ಬೇಕು, ಹೇಗೂ ಸಿಗತ್ತೆ. ಹೀಗೀಗಿರುವ ಸಂತಾನ ಬೇಕು ಅಂತಾದರೆ ಅದಕ್ಕೆ ಬೇಕಾದ ತಪಸ್ಸು ಮಾಡಬೇಕಾಗತ್ತೆ. ಮನೆ ಬೇಕು ಅಂತಂದ್ರೆ ಪ್ರಧಾನಮಂತ್ರಿ ಆವಾಸ ಯೋಜನೆದೊಳಗೆ ನಾನೊಬ್ಬ ಗರೀಬ್ ಇದ್ದೀನಿ ಅಂತೇಳಿ ಒಂದು ಲೆಟರ್ ಬರೆದು ಹಾಕಿದ್ರೆ ಮನೆ ಸಿಗತ್ತೆ. ನಿನ್ನ ಟೀ ಕುಡ್ ಹಾಕಿದ ಮನೆ ಬೇಕು, ಗ್ರನೇಟ್ ಹಾಕಿದ ಮನೆ ಬೇಕು, ಮಾರ್ಬಲ್ ಹಾಕಿದ ಮನೆ ಬೇಕು, ಡೂಪ್ಲೆಕ್ಸ್ ಬೇಕು, ಹಾಗೆ ಬೇಕು, ಹೀಗೆ ಬೇಕು ಅಂತ ಹೇಳೋದಾದ್ರೆ 3 ಕೋಟಿ ರೂಪಾಯಿ ಕೊಡು. ಮನಿ ಬೇಕಾ, ಇಂಥ ಮನಿ ಬೇಕಾ? ಹಾಗೆ ಸಂತಾನ ಬೇಕಾ ಅಥವಾ ಹೀಗೀಗಿರುವ ಸಂತಾನ ಬೇಕಾ?
ಇಲ್ಲ ಸ್ವಾಮಿ, ನನಗೆ ಒಟ್ಟಾರೆ ಸಂತಾನ ಬೇಕಾಗಿಲ್ಲ. ಆ ಸಂತಾನ ಎಲ್ಲ ಪ್ರಾಣಿಗಳಿಗೂ ಆಗತ್ತೆ, ಪಕ್ಷಿಗಳಿಗೂ ಆಗತ್ತೆ, ಮನುಷ್ಯರಿಗೂ ಆಗತ್ತೆ, ಎಲ್ಲ ಜೀವವಿರುವ ಪ್ರಾಣಿಗಳಿಗೂ ಸಂತಾನವಾಗತ್ತೆ. ಆ ತರಹದ ಸಂತಾನ ಬೇಕಾಗಿಲ್ಲ. ಜಗತ್ತಿನೊಳಗೆ ಅಪ್ರತಿಮ ಬಲಿಷ್ಠನಾಗಿರಬೇಕು, ವಿಷ್ಣು ಭಕ್ತಾಗ್ರೇಸನಾಗಿರಬೇಕು, ತತ್ವಜ್ಞಾನಿಯಾಗಿರಬೇಕು, ಧರ್ಮದೊಳಗೆ ಅದ್ಭುತವಾದ ನಿಷ್ಠೆಯುಳ್ಳವನಾಗಿರಬೇಕು, ಸದಾಚಾರ ಸಂಪನ್ನನಾಗಿರಬೇಕು, ನಿರಂತರವಾಗಿ ಬ್ರಾಹ್ಮಣರಿಗೆ ತಲೆಬಾಗುವಂತವನಾಗಿರಬೇಕು, 14 ಲೋಕಕ್ಕೆ ಒಡೆಯನಾಗಿರಬೇಕು, ನಿರಂತರ ದೇವರ ಭಕ್ತಿಯನ್ನು ಮಾಡುವವನಾಗಿರಬೇಕು. ಅಂತಹ ಸರ್ವೋತ್ತಮವಾದ ದಿವ್ಯವಾದ ಸಂತಾನ ಬೇಕು. ಹಾಗಾದ್ರೆ 12 ವರ್ಷ ತಪಸ್ಸು ಮಾಡು ಅಂತ ಹೇಳಿದಾಗ ಆಯ್ತು ಅಂತ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನವನ್ನು ಮಾಡಿ, ಆ ಸ್ವಾಮಿ ಪುಷ್ಕರಣಿಗೆ ಪ್ರದಕ್ಷಿಣೆ ಹಾಕಿ, ಅಲ್ಲಿ ವರಾಹರೂಪಿಗೆ ನಮಸ್ಕಾರವನ್ನು ಮಾಡಿ, ಆಕಾಶ ಗಂಗೆಯಲ್ಲಿ ಸ್ನಾನವನ್ನು ಮಾಡಿ, ಉಪವಾಸ ರಥಾಬಾಲ ಬಾಹ್ಯ ಭೋಗ ವಿವರ್ಜಿತ, ಬಾಹ್ಯವಾದ ಎಲ್ಲ ಭೋಗಗಳನ್ನು ಕಳೆದು ಹಾಕಿದವಳಾಗಿ ಉಪವಾಸ ಕಾಷ್ಠವತ್, ಕಾಷ್ಠ ಮೌನ ಮದಧಾತ್ ಎಂಬುದಾಗಿ ಹೇಳ್ತಾರೆ. ಕಟ್ಟಿಗೆಯಂತೆ ಮೌನ ಮಾಡು. ಕಟ್ಟಿಗೆ ಹೇಗೆ ಕಡಿಯಾಗಿ ನಿಂತಿರುತ್ತೆ, ಹಾಗೆ ಏನು ಮಾತಾಡದೆ ಕಣ್ಣಾಡಿಸದೆ ಉಪವಾಸವಾಗಿ ನಿಂತು ನಿರಂತರವಾಗಿ ತಪಸ್ಸು ಮಾಡ್ತಾಳೆ. ಪೂರ್ಣೆ ಸಂವತ್ಸರೇ ಜಾತೆ, 12 ತಿಂಗಳವರೆಗೆ ವಿಶೇಷವಾಗಿ ತಪಸ್ಸು ಮಾಡ್ತಾಳೆ. ಮಹಾಭಾರತದಲ್ಲಿ ಒಂದು ಮಾತು ಬರುತ್ತೆ, ಅಸಾಧ್ಯವಾದದ್ದನ್ನು ಏನಾದರೂ ಸಾಧಿಸಬೇಕು ಎಂಬ ಹಂಬಲವಿತ್ತು ಅಂತಂದ್ರೆ ತಪ ಏಕಂ ಸಮಾಸ್ಥಿತಂ. ಮಹಾರೋಗಿ ನಿರೋಗಿ ಆಗ್ತಾನೆ, ಹೊಟ್ಟೆಗೆ ತುತ್ತಿಲ್ಲದವ ಸಾವಿರಾರು ಜನ ಬ್ರಾಹ್ಮಣರಿಗೆ ಅನ್ನದಾನ ಮಾಡುವವನಾಗ್ತಾನೆ, 18-20 ವರ್ಷದವರೆಗೆ ದೊಡ್ಡ ಎವಡಿದ್ದವ ಮುಂದೆ ಅಪ್ರತಿಮ ಬುದ್ಧಿವಂತನಾಗ್ತಾನೆ, ಅತೀ ದರಿದ್ರ ಮಹಾಶ್ರೀಮಂತನಾಗ್ತಾನೆ. 40 ವರ್ಷದವರೆಗೂ ವಿವಾಹವಾಗಿರೋದಿಲ್ಲ, ಇನ್ನೇನು ವಿವಾಹ ಆಗತ್ತೆ ಅಂತಿರ್ತಾರೆ, ಟಕ್ಕಂತ ವಿವಾಹವಾಗತ್ತೆ. 45 ವರ್ಷದವರೆಗೂ ಸಂತಾನವಾಗಿರೋದಿಲ್ಲ, ಇವನು ಇನ್ನೇನು ಸಂತಾನವಾಗತ್ತೆ ಅನ್ನೋದ್ರೊಳಗೇನೆ ದೇವರು ಸಂತಾನ ಕರುಣಿಸಿರ್ತಾನೆ. ಹೀಗೆ ಜಗತ್ತಿನೊಳಗೆ ಆಗುವ ಪ್ರಕೃತಿಗೆ ವಿಪರೀತವಾದ ಫಲ ಪಡೆಯಬೇಕು ಎನ್ನುವ ಆಸೆ ಯಾರಿಗಾದರೂ ಇತ್ತು ಅಂತಾಗಿದ್ದರೆ ಅವನು ಆರಿಸಿಕೊಳ್ಳಬೇಕಾದ ಮಾರ್ಗವೇನು ಅಂತಂದ್ರೆ ಅದು ತಪಸ್ಸೇ. ತಪಸ್ಸು ಬಿಟ್ಟರೆ ಇನ್ಯಾವ ಮಾರ್ಗದಿಂದಲೂ ಅಭೂತಪೂರ್ವವಾದದ್ದು, ಅನನ್ಯವಾದದ್ದು, ಅಪ್ರತಿಮವಾದದ್ದು, ಅತ್ಯುತ್ಕೃಷ್ಟತಮವಾದದ್ದು ನಮಗೆ ತಪಸ್ಸಿಲ್ಲದೆ ಸಿಗಲಿಕ್ಕೆ ಸಾಧ್ಯವಿಲ್ಲ. ಸಿಕ್ಕದ್ದನ್ನೇ ಭಾರಿ ಅನ್ಬೇಕೇ ಹೊರತು ಅಪ್ರತಿಮವಾದದ್ದು ಸಿಗಲಿಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ಆದ್ದರಿಂದಾಗಿ ತಪಸ್ಸು ಮಾಡು ಅಂತ ಹೇಳಿದಾಗ ವೈಭವದಿಂದ ತಪಸ್ಸು ಮಾಡ್ತಾಳೆ. ಅಥೇಕಸ್ಮಿನ್ ದಿನೇ ವಾಯು ಫಲೇ ವೀರ್ಯಮಪೂರಯತ ವೀರ್ಯಗರ್ಭಂ ಫಲಂ ತಸ್ಯಾಹ ಪ್ರಾಕ್ಷಿಪತ್ಕರ ಸಂಪುಟೆ. 2 ಕೈಗಳನ್ನು ಎತ್ತಿ ತಪಸ್ಸು ಮಾಡ್ತಾ ಇರುವಾಗ ಕಪಿರೂಪದಲ್ಲಿ ಬಂದ ವಾಯುದೇವರು ಒಂದು ಹಣ್ಣು ಕೊಡ್ತಾರೆ, ಬೀಳಿಸ್ತಾರೆ. ಯಾಕೆ ಅಂತಂದ್ರೆ ಪರೀಕ್ಷೆ ಮಾಡ್ತಾರೆ. ನಾಲಿಗೆ ಬಹಳ ಕೆಟ್ಟದ್ದು. ಏಕಾದಶಿ ದಿನ 8-9 ಗಂಟೆವರೆಗೆ ಉಪವಾಸ ಇರ್ತಾನೆ. ಯಾಕ ಮನ್ಯಾಗ ಸಣ್ಣ ಕೂಸು ಮೊಮ್ಮಗ ಶಿಬಿರಕ್ಕೆ ಹೋಗಿ ಬಂದಾನ, ಅವನಿಗೇನೋ ಉಪವಾಸ ಮಾಡ್ಬೇಕಂತ ಪ್ರಭಾವ ಆಗಿರ್ತದೆ, ಅವನು ಉಪವಾಸ ಇರ್ತಾನೆ. ಅವನ್ ಮುಂದೆ ಹೇಗ್ ತಿನ್ಬೇಕು ಅನ್ನೋ ಸಂಕಟದೊಳಗೆ 8-8:30 ತನಕ ಉಪವಾಸ ಇರ್ತಾನೆ. ಆ 8:00 ನಮ್ಮ ಊರು ಬಿಸಿಲು ತಾಳಲಾರದೆ ಆ ಕೂಸು ಹೇಳುತ್ತೆ, ಪಾಪ ಸಣ್ಣ ಕೂಸು, ಅಮ್ಮ ಒಂದ್ ಸ್ವಲ್ಪ ಪಾನಕ ಕೊಡು ಅಂತ ಕೇಳುತ್ತೆ. ಆ ಕೂಸು ಪಾನಕ ಕುಡಿದದ್ದೇ ತಡ ಮನೆಯೊಳಗೆ ಒಂದು ದೊಡ್ಡ ಕಲ್ಲಂಗಡಿ ಖಾಲಿಯಾಗಿ ಹೋಗ್ಬಿಡುತ್ತೆ. ಯಾಕೆ? ಒಬ್ಬನ ನಾಲಿಗೆ 10 ಜನರ ನಾಲಿಗೆಯನ್ನು ಕೆಡಿಸಿ ಹಾಕತ್ತೆ. ಅಂತಹ ಅದ್ಭುತವಾದ ಶಕ್ತಿ ಇರುವುದು ನಾಲಿಗೆಗೆ ಇರುವುದು. ಮನೆಗೆ ಯಾರೋ ಒಬ್ರು ಬಂದಿರ್ತಾರೆ, ಅವ್ರಿಗೊಬ್ಬರಿಗೆ ಚಹಾ ಕೊಡೋದಲ್ಲ, ಮನೆಯಾಗಿದ್ದವ್ರಿಗೆ ಎಲ್ಲರಿಗೂ ಕೊಡ್ಬೇಕಾಗತ್ತೆ. ಅವ್ರು ಅರ್ಧ ಗಂಟೆ ಹಿಂದೆ ಕುಡಿದಿರ್ತಾರೆ, ಆದ್ರೂ ಬೇಡ ಅಂತ ಅಲ್ಲಿಗೆ ಸಾಧ್ಯವಿಲ್ಲ. ಅರ್ಧ ಕಪ್ಪಾದ್ರೂ ಕೊಡಿ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಒಬ್ಬನ ನಾಲಿಗೆಯನ್ನು ಸಂತೃಪ್ತಿ ಪಡಿಸಬೇಕು ಅಂತಂದ್ರೆ ಆ ನಾಲಿಗೆ ಇಷ್ಟು ಕೆಟ್ಟದಾಗಿರ್ತದೆ ಅಂತಂದ್ರೆ 10 ನಾಲಿಗೆಯನ್ನು ಕೆಡಿಸಿ ಹಾಕುವಷ್ಟು ಸಾಮರ್ಥ್ಯ. ಹಾಗಾಗಿ ಈ ಪುಣ್ಯಾತ್ಮಗಿತ್ತಿ 12 ತಿಂಗಳುಗಳಿಂದ ತಪಸ್ಸಿನೊಳಗೆ ಉಪವಾಸವಾಗಿದ್ದಾಳೆ. ಇವನಿಗೊಂದು ಹಣ್ಣು ಕೊಟ್ಟು ನೋಡ್ತೇನೆ, ಈ ಹಣ್ಣಿನಿಂದ ಅವಳು ಉಪವಾಸ ಬಿಡ್ತಾಳೇನು, ಬಿಟ್ಟಾಳೇನು?
ಅಂತ ಹೇಳಿ ಕಪಿರೂಪದಲ್ಲಿ ಬಂದ ಆ ಪ್ರಾಣದೇವರು ಒಂದು ಹಣ್ಣು ಕೊಡ್ತಾರೆ, ಹಣ್ಣು ತಿಂತಾಳೆ, ಮತ್ತೆ ತಪಸ್ಸಿಗೆ ಕೊಡ್ತಾಳೆ. ಮರುದಿನ ಹಣ್ಣು ಕೊಡ್ತಾರೆ, ಹಣ್ಣು ತಿಂತಾಳೆ, ತಪಸ್ಸಿಗೆ ಕೊಡ್ತಾಳೆ. ಹೀಗೆ 12 ದಿನಗಳವರೆಗೆ ಹಣ್ಣುಗಳನ್ನು ಕೊಡ್ತಾರೆ. ಹಣ್ಣು ತಿನ್ನೋದು, ತಪಸ್ಸು ಮಾಡೋದು. 12 ತಿಂಗಳಿನ ತಪಸ್ಸು, ಅದಾದ ಮೇಲೆ ಮತ್ತೆ 12 ದಿನದ ತಪಸ್ಸು. ಇಷ್ಟು ಉತ್ಕೃಷ್ಟವಾದ ತಪಸ್ಸು ಇರುವುದರಿಂದಾಗಿ ಅಂಜನಾ ವ್ರತಮಾಸ್ಥಾಯ ಪುತ್ರಂ ಪ್ರಾಪ ಗಿರೀಶ್ವರೇ. 12ನೇ ದಿನ ಕಪಿರೂಪದಲ್ಲಿ ಬಂದ ವಾಯುದೇವರು ಹೇಳ್ತಾರೆ, ಆಯ್ತು ಮಹಾರಾಜಿ, ನಿನ್ನ ತಪಸ್ಸಿಗೆ ಒಲ್ದಿದ್ದೇನೆ, ದೇವರ ಅನುಗ್ರಹ ಮಾಡಿದ್ದಾನೆ, ಉತ್ತಮವಾದ ಸಂತತಿ ಆಗತ್ತೆ ಅಂತ ಆಶೀರ್ವಾದವನ್ನು ಮಾಡಿಕೊಟ್ಟು ಕಳಿಸ್ತಾರೆ. ಆಶೀರ್ವಾದದ ಬಲದಿಂದ ಕೆಲವೇ ದಿನಗಳಲ್ಲೇನೆ ಅತ್ಯದ್ಭುತನಾದ ಮಗನನ್ನು ಪಡಿತಾಳೆ. ಆ ಮಗನ ಹೆಸರು ಅಂಜನೇಯ ಮಗನಾದದ್ದರಿಂದಾಗಿ ಆಂಜನೇಯ ಎಂಬುದಾಗಿ ನಾಮಕರಣವನ್ನು ಮಾಡ್ತಾನೆ. ಇವತ್ತಿನವರೆಗೂ ನಮ್ಮೆಲ್ಲರಿಗೂ ಆರಾಧ್ಯ ದೈವನಾಗಿದ್ದಾನೆ ಆಂಜನೇಯ. ಇದು ತಪಸ್ಸಿನ ದಿವ್ಯವಾದ ಶಕ್ತಿ, ದಿವ್ಯವಾದ ಶಕ್ತಿ. ಪುರಾಣಗಳಲ್ಲಿ ಬರುವುದೇ ತಪಸ್ಸು, ಅನ್ನದಾನ. ವಿಚಿತ್ರ, ನಮಗ್ ಬೇಡಾಗಿದ್ದೇ ಪುರಾಣ ಹೇಳಿ ಸಾಯ್ತು. ನಮಗ್ ಬೇಕಾದದ್ದು ಹೇಳುವುದೇ ಇಲ್ಲ ಪುರಾಣ. ನಮಗ್ ಬೇಡವಾದ ತಪಸ್ಸೇ ಬೇಡ, ತಪಸ್ಸೇ ಮಾಡ್ಬೇಕಂತ ಹೇಳುತ್ತೆ. ಅನ್ನದಾನ ಬೇಡ, ಅನ್ನದಾನ ಮಾಡು ಅಂತ ಹೇಳುತ್ತೆ. ದೇವರ ಪೂಜೆ, ಅತಿಥಿ ಅಭ್ಯಾಗತರ ಸತ್ಕಾರ ಬೇಡ, ಅದನ್ನೇ ಮಾಡು ಅಂತ ಹೇಳುತ್ತೆ. ಸಂಧ್ಯಾವಂದನ ಬೇಡ, ಸಂಧ್ಯಾವಂದನವನ್ನೇ ಮಾಡು ಅಂತ ಹೇಳುತ್ತೆ. ಅದು ಪುರಾಣ ಹೇಳಿದ್ದರ ವಿರುದ್ಧ ನಾವು ನಡೀತೇವೆಯೋ ಅಥವಾ ನಮಗೆ ವಿರುದ್ಧವಾದದ್ದೇ, ನಮಗೆ ಬೇಡವಾದದ್ದೇ ಪುರಾಣ ಹೇಳುತ್ತೋ ಗೊತ್ತಿಲ್ಲ. ಆದರೆ ನಮ್ಮ ದುರವಸ್ಥೆ ಮಾತ್ರ ಬಹಳ ಅವನತಿಗೆ ಹೋಗ್ತಾ ಇದ್ದೇವೆ. ನಾವು ಯುವಕರೆಲ್ಲ ಇದಕ್ಕೆ ಸ್ಟ್ರಾಂಗ್ ಆಗಬೇಕು, ಗಟ್ಟಿ ಆಗಬೇಕು. ವಿಶಿಷ್ಟವಾದ ನಮ್ಮ ಅಜ್ಜಂದ್ರ ಧರ್ಮ ಉಳಿಸೋಗ್ಯಾರ ಮಾರಾಯ, ಹಾಗಾಗಿ ಇವತ್ತು ನಾವು ಸಂಧ್ಯಾವಂದನ ಮಾಡ್ತಾ ಇದ್ದೇವೆ ಅಂತ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ನೆನೆಸಬೇಕು. ಆ ಮಟ್ಟದೊಳಗೆ ಧರ್ಮವನ್ನು ಜಾಗೃತಿಗೊಳಿಸುವುದು, ಧರ್ಮವನ್ನು ಬಿತ್ತುವುದು, ತಪಸ್ಸನ್ನು ಮಾಡುವುದು, ತಪಸ್ಸಿನೊಳಗೆ ಶ್ರದ್ಧೆಯನ್ನು ಬೆಳೆಸುವುದು, ಇದನ್ನೆಲ್ಲ ಮನೆಯೊಳಗೆ ಒಂದು ವಾತಾವರಣವನ್ನೇ ಕ್ರಿಯೇಟ್ ಮಾಡಬೇಕಾಗತ್ತೆ. ವಾತಾವರಣವನ್ನೇ ಕ್ರಿಯೇಟ್ ಮಾಡಬೇಕಾಗತ್ತೆ. ಇವತ್ತು ರಾಯಚೂರಿನೊಳಗೆ ರಣ ಬಿಸಿಲು, ಅದರೊಳಗೆ ಮಳಿ ಬಂತಲ್ಲ, ಹಾಗೆ ಅಧರ್ಮದ ಮಹಾಪೂರ ಬರ್ತಾ ಇರುವಾಗಲೂ ಕೂಡ ಒಂದು ಅದ್ಭುತವಾದ ಎಡೆಗಾರಿಕೆಯಿಂದ ಮನೆಯೊಳಗೆ ಧರ್ಮವನ್ನು ಬಿತ್ತುತ್ತಿರಬೇಕು. ಹಾಗಾದರೆ ನಾವು ಧಾರ್ಮಿಕರು, ಧಾರ್ಮಿಕ ಮುಖಂಡರು, ನಾವೊಬ್ಬ ಧರ್ಮ ಶ್ರೇಷ್ಠರು, ಧರ್ಮಕ್ಕೆ ಪಿತೃ ಪಿತಾಮಹರು ಎಂಬುದಾಗಿ ಎದೆ ತಟ್ಟಿ ಹೆಮ್ಮೆಯಿಂದ ಹೇಳಿಕೊಳ್ಳಿಕ್ಕೆ ಸಾಧ್ಯವಿದೆ. ಇಲ್ಲದೆ ಇದ್ರೆ ಆಗುವುದಿಲ್ಲ. ಹಾಗಾಗಿ ಆ ತಪಸ್ಸು, ಆ ಧರ್ಮ, ಆ ಶ್ರೇಷ್ಠವಾದ ಸನ್ಮಾರ್ಗ, ಈ ಮಾರ್ಗಗಳ ಪ್ರಭಾವದಿಂದ ಅಂಜನೆಯು ತನ್ನ ತಪಸ್ಸನ್ನು ಪರಿಪೂರ್ಣವಾಗಿ ಈಡೇರಿಸಿಕೊಂಡದ್ದಕ್ಕಾಗಿ ಆ ಬೆಟ್ಟಕ್ಕೆ ಅವತ್ತಿನಿಂದ ಅಂಜನಾಚಲ ಎಂಬುದಾಗಿ ಹೆಸರು ಬಂತು. ಶತಾನಂದೋವಾಚ ಜನಕೋವಾಚ ಸಂತೋಷೋ ಹ್ಯಭವತ್ ಬ್ರಹ್ಮನ್ ಶ್ರುತ್ವಾ ತನ್ನಾಮಕರಣಂ. ಅಲ್ಲ, ಅಂಜನಾಚಲ ಎಂಬುದಾಗಿ ಹೆಸರು ಬಂದದ್ದು ಕೇಳಿ ಬಹಳ ಸಂತೋಷವಾಯಿತು. ದ್ವಾಪರೇ ಶೇಷಶೈಲೇತಿ ಕಥಂ ಖ್ಯಾತಿರ್ಭವಿಷ್ಯತಿ. ದ್ವಾಪರ ಯುಗದೊಳಗೆ ಶೇಷಾಚಲ ಎಂಬುದೊಳಗೆ ಏಕೆ ಹೆಸರು ಬಂತು? ಏನ್ ನಾನು ಪ್ರವಚನ ಹೇಳ್ತಾ ಇದ್ದೇನೆ, ಇದನ್ನು ಬಿಟ್ಟು ಎಕ್ಸ್ಟ್ರಾ ಧರ್ಮವಾಗಬೇಕು, ಪಾಠ ಪ್ರವಚನವಾಗಬೇಕು. ಯಾಕೆ ಅಂತಂದ್ರೆ ಇದು ನಾನು ಪ್ರವಚನ ಹೇಳುವುದು ಇದೊಂದು ವ್ಯವಹಾರವಿದೆ. ಕರೆದಾರೆ, ಹೇಳ್ತಾ ಇದ್ದೇನೆ, ಅದಕ್ಕೆ ಅವರು ಸಂಭಾವನೆ ಕೊಡ್ತಾರೆ, ತಗೊಂಡು ಹೋಗ್ತೇನೆ. ಇದೊಂದು ವೃತ್ತಿ ಆಗತ್ತೆ. ವೃತ್ತಿ ಆದ್ರೆ ಇದು ಧರ್ಮವಾಗುವುದಿಲ್ಲ. ವೃತ್ತಿ ಆಗಿದ್ರೆ ಧರ್ಮವಾಗುವುದಿಲ್ಲ. ಧರ್ಮ ಇಷ್ಟಪಟ್ಟು ಮಾಡುವುದು ಧರ್ಮವಾಗತ್ತೆ ಹೊರತು ಇದು ವೃತ್ತಿ ಆಗಬಾರ್ದು. ವೃತ್ತಿ ಆದ್ರೆ ಏನಾಗತ್ತೆ ಅಂತಂದ್ರೆ ಮುಂದಿನ ಕಥೆ ಹೇಳ್ತಾರೆ, ಬಾರಿ ಸುಂದರವಾಗಿ ಹೇಳ್ತಾರೆ. ಪುರಾ ವೈಕುಂಠ ನಗರೇ ದ್ವಾರಿಶೇಷಂ ಸಮಾಧಿಶತ ದೇವಾದಿದೇವೋ ಭಗವಾನ್ ರೇಮೇಚ ರಮಯಾ ಸಹ. ಆಗ ದೇವರು ವೈಕುಂಠದೊಳಗೆ ಕುಳಿತುಕೊಂಡಿರ್ತಾನೆ, ವಿರಾಜಮಾನನಾಗಿರ್ತಾನೆ. ಆಗ ಶೇಷದೇವರಿಗೆ ಹೇಳ್ತಾನೆ, ಶೇಷ ಯಾರು ಬಂದ್ರು ಒಳಗೆ ಬಿಡಬೇಡ ಅಂತ ಹೇಳಿ ತಾನು ಒಳಗೆ ಹೋಗಿರ್ತಾನೆ. ಆಗ ಸನತ್ ಕುಮಾರ ಹಾಗೂ ವಾಯುದೇವರು ಅಲ್ಲಿಗೆ ಬರ್ತಾರೆ. ವಾಯುದೇವರು ಬಂದಾಗ ಶೇಷದೇವರು ಹೇಳ್ತಾರೆ, ವಾಯು ಒಳಗೆ ಹೋಗೋ ಹಾಗಿಲ್ಲ, ದೇವರು ಹೇಳಿದಾನೆ ಯಾರು ಬಂದ್ರು ಒಳಗೆ ಬಿಡಬೇಡ. ಏನಾಗತ್ತೆ,
ಒಂದು ಸಾಮಾನ್ಯ ತಿಳುವಳಿಕೆ ಕಡಿಮೆ ಇದ್ದಾಗ ಆ ಶಬ್ದದ ಎದುರಾಳಿ ವ್ಯಕ್ತಿ ಆಡಿದ ಶಬ್ದವನ್ನು ಸರಿಯಾಗಿ ಗ್ರಹಣ ಮಾಡುವುದರಲ್ಲಿ ಮನುಷ್ಯ ವಿಫಲನಾಗಿ ಬಿಡ್ತಾನೆ. ಪ್ರಚಂಡ ಬುದ್ಧಿವಂತಿಕೆ ಇರಬೇಕು, ತಿಳುವಳಿಕೆ ಇರಬೇಕು, ಅನೇಕ ಹಿರಿಯರ ಸಹವಾಸದೊಳಗೆ ತಾನು ಪಳಗಿರಬೇಕು. ಇಲ್ಲದೇ ಇದ್ರೆ ಏನೋ ಹೇಳಿದ್ದನ್ನು ಏನೋ ತಿಳಿದುಕೊಳ್ತಾನೆ, ಏನೋ ಅಪ್ಲೈ ಮಾಡಿಕೊಳ್ತಾನೆ. ಅವ್ರು ಹೋದ್ರು ಅಂತ ಹೇಳಿದ್ರೆ ಅವ್ನು ಡಂಗುರ ಸಾರಿಸಿ ಹೋಗ್ಯಾರ ಅಂತ ಅಂತ ಅಳ್ಳಿಕ್ ಶುರು ಮಾಡಿಬಿಡ್ತಾನೆ. ಹಾಗೆಲ್ಲ ಅಲ್ಲ, ಅವ್ರು ಹೋದ್ರು ಅಂತಂದ್ರೆ ಪುರಾಣ ಬ್ಯಾಸ್ರಿಗೆ ಬಂತು, ಎದ್ದು ಹೋಗ್ಯಾರ, ಊರಿಗೆ ಹೋಗ್ಯಾರ, ಮನೆಗೆ ಹೋಗ್ಯಾರ. ಆ ಭಾವನೆಗಳಿರ್ಬೇಕು. ಯಾವ ಪ್ರಸಂಗವಿದೆ, ಯಾವ ಟೈಮ್ ಇದೆ, ಯಾವ ಕಾಲದೊಳಗೆ ಏನ್ ಮಾತಾಡಿದ್ದಾರೆ. ಊಟಕ್ಕೆ ಕೊಡ್ತಾ ಇದ್ದೇವೆ, ಯಾರಿಗೂ ಬಿಡಬೇಡ, ಯಾರಿಗೂ ಬಿಡಬೇಡ. ಎಲ್ಲಿ ಅದಕ್ಕೆ ಯಾರ ಸಲುವಾಗಿ ಹಾಕ್ಬೇಕು? ಯಾರಿಗೂ ಒಬ್ರಿಗೆ ಒಳಗೆ ಬಿಡ್ಬೇಕಲ್ಲ. ಯಾರಿಗೂ ಬಿಡಬೇಡ ಅಂದ್ರೆ ಇಲ್ಲಿ ಆಚಾರ ಮಂದಿ ಕೊಡ್ತಾರೆ, ಹಾಗಾಗಿ ಮೈಲಿಗೆ ಇದ್ದವ್ರಿಗೆ ಬಿಡಬೇಡ. ಯಾರು 4 ಲೈನ್ ಅಂತೇಳಿ ಲೈನ್ ಹಾಕಿ ಯಾರೋ ಒಬ್ರು ಯಜಮಾನ ಹೇಳಿ ಹೋಗ್ತಾನೆ, ಲೀಡರ್, ಒಳಗೆ ಯಾರಿಗೂ ಬಿಡಬೇಡ ಅಂತ ಹೇಳಿ ಹೋಗ್ತಾನೆ. ಅಂದ್ರೆ ಈ ಎಲ್ಲಿ ಹಾಕಿದ್ದೆ ಹಾಕಿ, ಬಡಿಸಿದ್ದೆ ಹಾಕಿದ್ದು, ಯಾರಿಗೂ ಒಬ್ರು ಕೂಡ್ಲಿಕ್ಕೆಲ್ಲ ಹಾಕಿದ್ದು. ಹಾಗಾದ್ರೆ ಯಾರಿಗದು? ಅದನ್ನ ನಾವು ತಿಳಿದುಕೊಳ್ಳಬೇಕು. ಅದು ಕಾಮನ್ ಸೆನ್ಸ್. ಇಲ್ಲಿ ಆಚಾರ್ಯ ಹಾಕ್ತಾ ಇದ್ದಾರೆ, ಇಲ್ಲಿ ಇವರಿಗೆ ಹಾಕ್ತಾ ಇದ್ದಾರೆ, ಅಲ್ಲಿ ಅವರಿಗೆ ಹಾಕ್ತಾ ಇದ್ದಾರೆ, ಯಾರಿಗೂ ಬಿಡಬೇಡ ಅಂತಂದ್ರೆ ನಮ್ಮಂತ ಸಾಮಾನ್ಯರು ಹೋಗೋದಲ್ಲ, ಅಲ್ಲಿ ಆಚಾರ್ಯಗಳು ಹೋಗಲಿ ಅಂತ ಹೇಳಿ ಅವ್ರಿಗೆ ಕಳಿಸೋದಿರ್ತದೆ. ಹಾಗೆ ಎಲ್ಲವನ್ನೂ ಕೂಡ ಬಾಯಿ ಬಿಟ್ಟು ಹೇಳೋದಿರೋದಿಲ್ಲ. ಕೆಲವೊಂದನ್ನು ನಾವು ನಮ್ಮ ಬುದ್ಧಿವಂತಿಕೆಯಿಂದ ತಿಳಿದುಕೊಳ್ಳಬೇಕು. ದೇವರು ಹೇಳಿದ ಶೇಷದೇವರಿಗೆ, ಒಳಗೆ ಯಾರಿಗೂ ಬಿಡಬೇಡ. ಒಳಗೆ ಯಾರಿಗೂ ಬಿಡಬೇಡ ಅಂತಂದ್ರೆ ಮಗನಿಗೂ ಬಿಡಬೇಡ ಅಂತ ಅರ್ಥನ? ಅವಂದೇ ಅಧಿಕಾರವಿದೆ, ಮಗಂದೇ. ಸಮಗ್ರವಾಗಿರ್ತಕ್ಕಂಥ ಬ್ರಹ್ಮಾಂಡದೊಳಗೆ ಅಧಿಕಾರವಿರೋದು ಮಗನದ್ದು. ಯಾಕೆ? ಅಪ್ಪನ ಆಸ್ತಿ ಅಲ್ಲ, ಮಗಂದು. ಯಾರಿಗೂ ಬಿಡಬೇಡ ಅಂತಂದ್ರೆ ಒಂದೇನೋ ಮೀಟಿಂಗ್ ಮಾಡ್ತಾ ಇದ್ದೆ, ಮೀಟಿಂಗ್ ಕರೆದಿದೆ, ಯಾರಿಗೂ ಬಿಡಬೇಡ ಅಂತಂದ್ರೆ ಕಮಿಟಿಯವ್ರನ್ನ ಒಳಗೆ ಬಿಡದೇ ಇದ್ರೆ, ಕಮಿಟಿ ಏತರರು, ಕಮಿಟಿಯಿಂದ ಹೊರಗಿರುವವರು ಯಾರಿದ್ದಾರೆ ಅವ್ರನ್ನ ಬಿಡಬೇಡ. ಅಥವಾ ನಮಗೆ ಪ್ರತಿಸ್ಪರ್ಧಿಗಳು ಯಾರಿದ್ದಾರೆ ಅವರನ್ನು ಬಿಡಬೇಡ. ನಮ್ಮನ್ನು ವಿರೋಧ ಯಾರು ಮಾಡ್ತಾರೆ ಅವರನ್ನು ಬಿಡಬೇಡ. ಹೀಗೆಲ್ಲ ಆ ಪರಿಸ್ಥಿತಿಗೆ ತಕ್ಕ ಹಾಗೆ ನಾವು ಆ ಶಬ್ದಗಳಿಗೆ ಅರ್ಥವನ್ನು ಮಾಡಿಕೊಳ್ಳಬೇಕು. ಇದು ನಮ್ಮ ಬುದ್ಧಿವಂತಿಕೆ ಮೇಲೆ ಇರುವಂತಹದ್ದು. ಅದರೊಳಗೆ ಶೇಷದೇವರು ಸ್ವಲ್ಪ ಎಡವಿ ಬಿಡ್ತಾರೆ. ಅಸುರಾವೇಶ ಬಲದಿಂದ ವಾಯುದೇವರನ್ನು ಒಳಗೆ ಬಿಡುವುದೇ ಇಲ್ಲ. ಆಗ ವಾಯುದೇವರು ಹೇಳ್ತಾರೆ, ಜಯಶ್ಚ ವಿಜಯಶ್ಚೈವ ಶಬ್ದೋತೋ ಮುನಿ ವಿಪುರ. ಹೀಗೇನೆ ದೇವರು ಯಾರಿಗೂ ಬಿಡಬೇಡ ಅಂತ ಹೇಳಿದಾಗ ಹಿಂದೆ ಸನಕ, ಸನಂದನ, ಸನತ್ ಕುಮಾರ, ಸನತ್ ಸುಜಾತರು ಬಂದಾಗ ಜಯ ವಿಜಯರು ಬಿಡಲಿಲ್ಲ. ಬಿಡದೇ ಇದ್ದಾಗ ಅವರಿಗೆ 3 ಜನ್ಮಗಳಲ್ಲಿ ರಾವಣ, ಕುಂಭಕರ್ಣ, ಹಿರಣ್ಯಕಶಿಪು, ಹಿರಣ್ಯಾಕ್ಷ, ಶಿಶುಪಾಲ, ದಂತವಕ್ತರಾಗಿ ಹುಟ್ಟುವಂತ ಪ್ರಸಂಗ ಬಂತು. ಹುಚ್ಚ ಬಿಡ, ಹೋಗ್ತೀನಿ, ಜಗತ್ತಿನ ವ್ಯಾಪಾರವಿದೆ, ನಾನು ಹೋಗ್ತೇನೆ ಅಂತ ವಾಯುದೇವರು ಅಂದ್ರೆ ಶೇಷದೇವರು ಹೇಳ್ತಾರೆ, ಕಿಂ ಗರಿಷ್ಠಂ ವಚ ಪ್ರೋಕ್ತಂ ಜೀವನೇಚ್ಛಾ ನ ವಿದ್ಯತೆ. ವಾಯು, ಬದುಕ್ಬೇಕಂತ ಅಪೇಕ್ಷೆ ಅದನೋ ಇಲ್ಲ ನನಗೆ? ಹುಷಾರ್, ಯಾಕೆ ಜೋರ್ ಮಾತಾಡ್ತಾ ಇದೆಯಲ್ಲ ಅಂತ ಹೇಳಿದಾಗ ನಾನು ಯಾವಾಗ್ಲೂ ದೇವರ ಹತ್ರ ಇರ್ತೇನೆ. ಶೇಷದೇವರು ಹೇಳ್ತಾರೆ, ಯಾವಾಗಲೂ ದೇವ್ರು ನನ್ನ ಮೇಲೆ ಮಲಗಿರ್ತಾನೆ. ನಾನ್ ದೇವರಿಗೆ ಬಹಳ ಹತ್ತಿರದವನು. ದೇವರ ಮನಸ್ಸೇನಿದೆ, ದೇವರ ಅಭಿಪ್ರಾಯವೇನಿದೆ ಎಲ್ಲ ನನಗೆ ಚೆನ್ನಾಗಿ ಗಪ್ಕೊಂಡೇನೆ, ಒಳಗೆ ಬಿಡೋದಿಲ್ಲ ಅಂತ ಹೇಳಿದಾಗ ವಾಯುದೇವರು ಹೇಳ್ತಾರೆ, ಬಿಡಾಲೋಂತ ಸ್ಥಿತೋ ವಾಪಿ ಬಹಿಷ್ಠ ಇವ ಸಮೋ ನಹಿ. ಒಳಗೆ ಅಂತಃಪುರದೊಳಗೆ ಎಲ್ಲಿ ಬೇಕಲ್ಲಿ ಓಡಾಡ್ತಾ ಇರ್ತದೆ ಬೆಕ್ಕು. ನಾನು ರಾಜನ ಸಿಂಹಾಸನ ತೆಳಗ ಮೇಲೆ ಹಿಂದ ಮುಂದ ಓಡಾಡ್ತೀನಿ ಅಂದ ಮಾತ್ರಕ್ಕೆ ಹೊರಗೆಲ್ಲೋ ಕಟ್ಟಿರುವ ಆನೆಗಿಂತಲೂ ಬಲಿಷ್ಠವಾಗುತ್ತೆ ಏನದು? ಆನೆ ಎಷ್ಟು ದೂರ ಇದ್ರು ಅದೇ ಬಲಾಢ್ಯ, ಬೆಕ್ಕು ಏನಿದ್ರು ಅದು ಕಳಬೆಕ್ಕೆ ಅದು. ಹಾಗಾಗಿ ಶೇಷ, ನೀನ್ ದೇವರ ಹತ್ರ ಇದ್ದೀನಿ ಅನ್ನೋ ಕಾರಣಕ್ಕಾಗಿ ನೀನ್ ಮೆರಿಬೇಡ. ನೀನ್ ದೇವರ ಹತ್ರದೊಳಗಿರ್ತೇನೆ, ನಾನ್ ಮಂಗಳಾರತಿ ಮಾಡ್ತೇನೆ, ನಾನು ಅಭಿಷೇಕ ಮಾಡ್ತೇನೆ, ನಾನು ಇದು ಮಾಡ್ತೇನೆ, ಹಾಗಾದ್ರೆ ನಾ ಏನ್ ಹೇಳಿದ್ದು ನಡೀತೆ ಅಂತ ಮೆರಿಲಿಕ್ಕೆ ಹೋಗ್ಬೇಡ. ಅದು ವರ್ಕೌಟ್ ಆಗುವುದಿಲ್ಲ. ನಾನು ಹೊರಗಿದ್ದರೂ ಕೂಡ ನಿನಗಿಂತಲೂ ಹೆಚ್ಚಿನ ಮಟ್ಟದೊಳಗೆ ನಾನ್ ದೇವರ ತಿಳ್ಕೊಂಡಿನಿ. ನಾನು ಏನ್ ತಿಳಿದೀಯ ಮಗನೇ, ಏನ್ ತಿಳಿದೀಯ ನೀನು ಅಂತ ಹೇಳಿ ಶೇಷದೇವರಿಗೆ ವಾಯುದೇವರು ಕ್ಲಾಸ್ ತೆಗೆದುಕೊಳ್ತಾರೆ. ಇನ್ನೊಂದು ದೃಷ್ಟಾಂತವನ್ನು ಹೇಳ್ತಾರೆ.
ಶಯಾನಂ ರತ್ನ ಪರ್ಯಂಕೆ ರಾಜಾನಮಪಿ ಸೇವತೆ. ದೊಡ್ಡದಾಗಿರ್ತಕ್ಕಂತಹ ಹಾಸಿಗೆ, ಗಾದಿ, ಪರ್ಯಂಕ, ಮಂಚ, ಆ ಮಂಚದ ಮೇಲೆ ರಾಜ ಮಲಗಿರ್ತಾನೆ. ಆ ರಾಜನ ಕಾಲು ಒತ್ತುವುದಕ್ಕಾಗಿ ಒಬ್ಬ ಸೇವಕ ಬಂದು ಕೂತಾನೆ. ಎದ್ರ ಮೇಲೆ? ಆ ದೊಡ್ಡದಾದ ಪಲಂಗಿನ ಮೇಲೆ. ಅವನು ರಾಜನಿಗೆ ಅತ್ಯಂತ ಹತ್ತಿರದಲ್ಲಿದ್ದ. ದೂರದ ಕುರ್ಚಿಯೊಳಗೆ ಗಂಭೀರವಾಗಿ ಯುವರಾಜ ಕೂತಿರ್ತಾನೆ. ದೊಡ್ಡವರು ಯಾರು ಇದ್ರೊಳಗೆ? ಹತ್ತಿರಿದ್ದೀನಿ ಅಂದ ಮಾತ್ರಕ್ಕೆ ದೊಡ್ಡವನಾಗ್ಲಿಕ್ಕೆ ಸಾಧ್ಯವಿಲ್ಲ. ದೊಡ್ಡವನಾಗಬೇಕು ಅಂತಂದ್ರೆ ದೊಡ್ಡ ಸ್ತನಿಕೆಗೆ ಬೇಕಾದ ಗುಣವಂತನಾಗಿದ್ದರೆ ದೊಡ್ಡವನಾಗ್ತಾನೆ. ಜಗತ್ತಿನೊಳಗೆ ಮಾನ್ಯತೆ ಸಿಗುವುದು ಗುಣವಂತನಿಗೆ. ಗುಣವಂತನಲ್ಲದವನಿಗೆ ಮಾನ್ಯತೆ ಸಿಗುವುದೇ ಇಲ್ಲ. ಇನ್ನು ಒಬ್ಬನಿಗೆ ಮಾನ್ಯತೆ ಸಿಗತ್ತೆ, ಅದು ಧನವಂತನಿಗೆ. ಅದು ಎದುರಿಗೆ ಮಾತ್ರ ಮಾನ್ಯತೆಯನ್ನು ಕೊಡ್ತಾರೆ, ಹಿಂದೆ ಬೈಕೊಳ್ತಾರೆ. ಗುಣವಂತನಿಗೆ ಹಿಂದೂ ಬೈಯೋದಿಲ್ಲ. ಹಿಂದೂ ಮಾನ್ಯತೆ ಇದೆ, ಮುಂದೂ ಮಾನ್ಯತೆ ಇದೆ, ಬದುಕಿದಾಗೂ ಮಾನ್ಯತೆ ಇದೆ, ಸತ್ತ ಮೇಲೂ ಮಾನ್ಯತೆ ಇರುತ್ತೆ. ಇದು ಗುಣವಂತಿಕೆಯ ಅದ್ಭುತವಾದಂತಹ ಶಕ್ತಿ. ನಮಗೇನಿದೆ ಅಂತಂದ್ರೆ ದೊಡ್ಡ ರೋಗ ಅಂತಂದ್ರೆ ಗುಣಗಳು ಅಂತನ್ನುವುದೇ ನಮ್ಮ ಬಾಯಿಯೊಳಗೆ ಬರುವುದೇ ಇಲ್ಲ. ನಾವು ಹುಟ್ಟುವ ನಮ್ಮ ನೆಕ್ಸ್ಟ್ ಜನರೇಷನ್ಗೆ ನಾವು ಗುಣವಂತಿಕೆಯನ್ನೇ ಹೇಳಿಕೊಡುವುದಿಲ್ಲ. ಸಹನೆ ಮಾಡಬೇಕು, ದಯಾ ಮಾಡಬೇಕು, ಕ್ಷಮಾ ಮಾಡಬೇಕು, ದಾನ ಕೊಡಬೇಕು, ರೂಪಿಯಾಗಿರಬೇಕು, ಲಾವಣ್ಯ ಉಳ್ಳವರಾಗಿರಬೇಕು. ಈ ರೀತಿಯಾದ ಏನೆಲ್ಲ ಗುಣಗಳಿವೆ, ಆ ಗುಣಗಳ ಬಗ್ಗೆ ಮನೆಯೊಳಗೆ ಹರಟಿಯೊಳಗೂ ಬರುವುದಿಲ್ಲ. ಅವು ಗುಣಗಳು ಅಷ್ಟು ಗುಣಗಳ ಬಗ್ಗೆ ವಾಗತ್ಯ ಇವತ್ತು ಬಂದಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಕೂಸು ಮನೆಗೆ ಅಳ್ತಾ ಬರುತ್ತೆ. ಕಾಲೇಜಿಗೆ ಸ್ಕೂಲಿಗೆ ಹೋದ ಕೂಸು ಮನೆಗೆ ಅಳ್ತಾ ಬರುತ್ತೆ. ಅಳ್ಕೋತ ಬಂದಾಗ ತಂದೆ ತಾಯಿ ಕೇಳ್ತಾರೆ, ಯಾಕೆ ಅಳ್ತಾ ಇದ್ದಿ, ಏನಾಯ್ತು ಹೇಳು. ಪಾಪ ಅದು ಕೇಳಲಿಕ್ಕೆ ಸಂಕೋಚ. ಒಂದ್ಸಲ ಹೇಳೋದಿಲ್ಲ, ಎರಡನೇ ಸಲ ಹೇಳೋದಿಲ್ಲ, ಬಹಳ ಮುದ್ದು ಮಾಡಿ ಕೇಳ್ತಾರೆ, ಏನಾಯ್ತು ಹೇಳು ಅಂತ ಹೇಳಿದಾಗ ಕೊನೆಗೆ ಕೂಸು ಹೇಳುತ್ತೆ, ಅವನು ಹೊಡೆದ, ಹಂಗಾಗಿ ಅಳ್ಕೋತ ಬಂದಿನ. ಆಗ ತಂದೆ ತಾಯಿ ರಿಯಾಕ್ಷನ್ ಏನಿರುತ್ತೆ? ಹೊಡೆದಿಲ್ಲ ಅಲ್ಲ, ನೀನ್ ತಿರುಗೇನು ಹೊಡೆದಿಲ್ಲಲ್ಲ, ಕ್ಷಮ ಮಾಡಿದೆಯಲ್ಲ, ಬಹಳ ಚಲೋ ಆಯ್ತಪ್ಪ. ಈ ಶತ್ರುಗಳು ಕೊಟ್ಟ, ಗೆಳೆಯಂದ್ರು ಕೊಟ್ಟ ಪೀಡೆಯನ್ನು ಸಹನೆ ಮಾಡಿ ಇಟ್ಟುಕೊಂಡಿರ್ಬೇಕು, ತಿರುಗಿ ರಿಯಾಕ್ಟ್ ಮಾಡಿಲ್ಲಲ್ಲ ಅಂತ ಯಾರಾದ್ರೂ ಹೇಳ್ತಾರೇನ? ಹುಚ್ಚು ನನ್ನ ಮಗನೇ, ಅಳ್ಕೋತ ಬರ್ತೀಯಲ್ಲೇ, ಎರಡು ತಿರುಗಿ ಕೊಡ್ಬೇಕಿಲ್ಲ ಅಂತ. ಅಂದ್ರೆ ಕ್ರೌರ್ಯವನ್ನು ನಾವು ಬೆಳೆಸಿದೆವು ಮಕ್ಕಳಲ್ಲಿ ಹೊರತು ಗುಣಗಳನ್ನು ನಾವು ಬೆಳೆಸ್ತಿಲ್ಲ, ಗುಣವಂತಿಕೆಯನ್ನು ನಾವು ಬೆಳೆಸ್ತಿಲ್ಲ. ಒಟ್ಟಾರೆಯಾಗಿ ಗುಣಗಳ ಬಗ್ಗೆ ಕಾಲೇಜಿನೊಳಗಿಲ್ಲ, ಸ್ಕೂಲ್ನೊಳಗಿಲ್ಲ, ಆಫೀಸಿನೊಳಗಿಲ್ಲ, ಮನೆಯಲ್ಲಿ ಇಲ್ಲ, ಗೆಳೆಯಂದರು ಕುಳಿತುಕೊಂಡು ಹರಟಿಯಲ್ಲಿ ಇಲ್ಲ. ಯಾವ ಪ್ರಸಂಗದೊಳಗೂ ಕೂಡ ನಮ್ಮ ಬಾಯಿಯೊಳಗೆ ಸಹನೆ ಮೊದಲಾದ, ದಯ ಮೊದಲಾದ, ಕ್ಷಮ ಮೊದಲಾದ ಗುಣಗಳು ಬರುವುದೇ ಇಲ್ಲ. ಅಂದಮೇಲೆ ಅದನ್ನು ನಾವು ರೂಢಿಸಿಕೊಳ್ಳುವುದು ಹೇಗೆ? ಅದನ್ನು ಇನ್ನೊಬ್ಬರಿಗೆ ಬಿತ್ತುವುದು ಹೇಗೆ? ಅವರನ್ನು ಇನ್ನೊಬ್ಬರಲ್ಲಿ ಬೆಳೆಸುವುದು ಹೇಗೆ? ಗುಣವಂತವಾದ ಸಮಾಜವನ್ನು ನಿರ್ಮಾಣವನ್ನು ಮಾಡುವುದು ಹೇಗೆ? ಹಾಗಾಗಿ ನಮಗೆ ಜಗತ್ತಿನೊಳಗೆ ಮಾನ್ಯತೆ ಸಿಗೋದಿಲ್ಲ. ಯಾರು ನಮಗೆ ಗೌರವ ಕೊಡ್ತಾರೆ? ಸ್ಕೂಲ್ನೊಳಗೆ ಬೈತಾರೆ, ಆಫೀಸ್ನಾಗ ಬೈತಾರೆ, ಮಾರ್ಕೆಟ್ನಾಗ ಬೈತಾರೆ, ಕೊನೆಗೆ ಆಟೋದವನು ಬೈತಾನೆ, ಕಂಡಕ್ಟರ್ ಬೈತಾರೆ, ಇನ್ನೊಬ್ರು ಬೈತಾರೆ. ಎಲ್ಲರ ಕಡೆಯಿಂದ ಬೈಸ್ಕೊಳ್ಳೋದೇ ಆಗತ್ತೆ ಹೊರತು ಇವನೊಬ್ಬ ಗುಣವಂತ ಬಂದಪ್ಪ ಅಂತೇಳಿ ಆದರದಿಂದ, ಗೌರವದಿಂದ, ಪ್ರೀತಿಯಿಂದ ನಮಗೆ ಮಾನ್ಯತೆ ಯಾರು ಕೊಡ್ತಾರೆ? ಯಾರೂ ಕೊಡುವುದಿಲ್ಲ, ಯಾರೂ ಕೊಡುವುದಿಲ್ಲ. ಮಾನ್ಯತೆ ಸಿಗೋದು ಗುಣವಂತಿಕೆಗೆ ಮಾತ್ರ ಮಾನ್ಯತೆ ಸಿಗತ್ತೆ. ಗುಣವಂತಿಕೆ ಇಲ್ಲದೆ ಇದ್ದಲ್ಲಿ ಮಾನ್ಯತೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ರಾಯರಿಗೆ ಮಾನ್ಯತೆ ಸಿಕ್ಕಿದ್ದು ಗುಣವಂತಿಕೆಯಿಂದ, ಟೀಕಾರಾಯರಿಗೆ ಮಾನ್ಯತೆ ಸಿಕ್ಕಿದ್ದು ಗುಣವಂತಿಕೆಯಿಂದ, ಹನುಮಂತ ದೇವರಿಗೆ ಮಾನ್ಯತೆ ಸಿಕ್ಕಿದ್ದು ಗುಣವಂತಿಕೆಯಿಂದ. ಅದು ಜ್ಞಾನವಾಗಿರ್ಬೋದು, ಭಕ್ತಿಯಾಗಿರ್ಬೋದು, ಬಲವಾಗಿರ್ಬೋದು, ಪರಾಕ್ರಮವಾಗಿರ್ಬೋದು, ಶೌರ್ಯವಾಗಿರ್ಬೋದು, ಧೈರ್ಯವಾಗಿರ್ಬೋದು, ನಿರ್ಭೀತಿಯಾಗಿರ್ಬೋದು. ಯಾವುದೇ ಅಂಶದೊಳಗೆ ನೋಡಿ, ಒಂದು ವ್ಯಕ್ತಿಗೆ ಒಂದು ಮಾನ್ಯತೆ ಸಿಕ್ಕಿದೆ ಅಂತಂದ್ರೆ ಅಲ್ಲಿ ಗುಣವಂತಿಕೆ ಇರ್ಲಿಕ್ಕೇ ಬೇಕು. ಆದ್ದರಿಂದಾಗಿ ಶೇಷ,
ನೀನು ಎಷ್ಟು ದೇವರ ಅಕ್ಕಪಕ್ಕದಲ್ಲಿದ್ದೇನೆ, ದೇವರು ನನ್ನ ಮೇಲೆ ಮಲಗ್ತಾರೆ, ದೇವರು ನನ್ನ ಮೇಲೆ ಓಡಾಡ್ತಾನೆ, ದೇವರು ನನ್ನ ಮೇಲೆ ಕೂಡ್ತಾನೆ, ಯಾವುದೂ ಮಾಯಿನೆಗೆ ಯಾವುದೂ ಲೆಕ್ಕಕ್ಕೆ ಬರೋದಿಲ್ಲ. ನಿನ್ನಲ್ಲಿ ತಿಳುವಳಿಕೆ ಎಷ್ಟಿದೆ, ನಿನ್ನಲ್ಲಿ ಗುಣಗಳು ಎಷ್ಟಿದೆ, ಇದುವೇ ಕೊನೆಗೆ ಲೆಕ್ಕಕ್ಕೆ ಬರೋದು. ನಾನು 360 ದಿವಸ ಸ್ಕೂಲಿಗೆ ಹೋಗಿದ್ದೇನೆ, ಲೆಕ್ಕಕ್ಕೆ ಬರುವುದಿಲ್ಲ. ಲೆಕ್ಕಕ್ಕೆ ಬರೋದು ಒಂದೇ, ನೀನು ಎಷ್ಟು ತಿಳಿದುಕೊಂಡಿದ್ದೀಯಾ, ನೀನು ಎಷ್ಟು ಬರೆದಿದ್ದೀಯಾ, ಅವು ಎರಡೇ ಲೆಕ್ಕಕ್ಕೆ ಬರುವುದು. ಹಾಗಾಗಿ ಅದೆಲ್ಲ ಆಗುವುದಿಲ್ಲ ಅಂತ ಹೇಳಿ ವಾಯುದೇವರು ಹೇಳ್ತಾ ಇರುವಾಗ ದೇವರು ಒಳಗಿಂದ ಎದ್ದು ಬರ್ತಾನೆ. ಒಳಗಿಂದ ಎದ್ದು ಬಂದಾಗ ವಾಯುದೇವರನ್ನು ನೋಡಿದ ಕೂಡಲೇನೆ ಕಿಮರ್ಥಂ ಕಲಹ ಪುತ್ರ ಶೇಷೇ ಅತ್ಯಂತ ಗರ್ವಿಣ. ಹೇ ಮಗನೇ ಶೇಷ ವಾಯು, ಯಾಕೋ ಅತ್ಯಂತ ಗರ್ವಿಯಾದ ಶೇಷನ ಜೊತೆ ಜಗಳಕ್ಕೆ ಇಳಿದಿನೇನ? ಸೊಕ್ಕಿನವರ ಸಿಟ್ಟಿನವರ ಜೊತೆಗೆ ಜಗಳಕ್ಕೆ ಇಳಿಯೋದು ಅಂತಂದ್ರೆ ಅವ್ರ ಕಡೆಯಿಂದ ಹಚ್ಚ ಬೈಸ್ಕೊಳ್ಳೋದು ಒಂದೇ. ನಮಗೆ ಬೈಲಿಕ್ಕೆ ಬರುವುದಿಲ್ಲ, ಅವ್ರ ಕಡೆಯಿಂದ ಬೈಸ್ಕೊಂಡು ಚಪ್ಪಗೆ ಮಾರಿ ಹಾಕೊಂಡು ಹೋಗ್ಬೇಕು. ಅದ್ರ ಬದಲೇ ಜಗಳಕ್ಕೆ ಇಳಿಯದಿರುವುದೇನೆ ಬಹಳ ಕ್ಷೇಮ. ಬರೀ ನಮ್ಮ ಮುಂದೆ ಎದರ ಬೈದ್ ಬಿಟ್ರೆ ಬಹಳ ಫರಕ್ಕಿಲ್ಲ. ನಾನು ನೀವು ಜಗಳ ಆಡಿವಿ, ನೀವು ಎದುರಿಗೆ ಬೈದ್ರಿ, ನಾನು ಎದುರಿಗೆ ಬೈದ್ವಿ, ಇಬ್ರು ಮನೆಗೆ ಹೋಗ್ಬಿಟ್ರೆ ಮಜಾ ಮಾಡಿ ಮುಗಿದೋಯ್ತು ಅಲ್ಲಿಗೆ. ಹಾಗಾಗುವುದಿಲ್ಲ. ಯಾರು ನಮ್ಮ ಜೊತೆಗೆ ಮಾತಾಡ್ಲಿಕ್ಕೆ ಬರ್ತಾನೆ ಅವನು ಮುಂದೆ ಬೈತೇವೆ, ಅವನು ಇನ್ನಿಬ್ಬರು ಮುಂದೆ ಬೈತಾರೆ, ಅವ್ರು ಇನ್ನಿಬ್ಬರು ಮುಂದೆ ಬೈತಾರೆ. ಹೀಗಾಗಿ ನಮ್ಮ ರೆಪ್ಯುಟೇಷನ್ ಏನಿದೆ ಅದು ನಮ್ಮ ಕೈಯಾರೆ ನಾವು ಹಾಳು ಮಾಡಿಕೊಂಡು ಹೋಗ್ತೇವೆ. ಇದು ಜಗಳವಾಡುವುದರ ಒಂದು ಅಲ್ಟಿಮೇಟ್ ಆಗಿರ್ತಕ್ಕಂಥ ಫಲವಿದೆ. ಹಾಗಾಗಿ ಶೇಷ ವಾಯು ಯಾಕೆ ಜಗಳ ಆಡ್ತಾ ಇದ್ದೆ, ಹಾಗೆಲ್ಲ ಜಗಳ ಆಡಬಾರ್ದಲ್ಲ ಅಂತ ಹೇಳಿದಾಗ ಶೇಷದೇವರಿಗೆ ತಲೆ ಕೆಟ್ಟು ಹೋಯ್ತು ಶೇಷದೇವರಿಗೆ. ಅಲ್ವಾ ಮಾರಾಯ, ನಾನು ನಿನ್ನ ಮಾತು ಕೇಳಲಿಕ್ಕೆ ನಿಂತೀನಿ, ನಿನ್ನ ಮಾತು ಕೇಳಿ ತಡೆದೀನಿ, ಏನ್ ನೀವು ವಾಯುದೇವರಿಗೆ ಸಪೋರ್ಟ್ ಮಾಡಿ ಮಾತಾಡ್ತಾ ಇದ್ದೀಯಲ್ಲ? ನಾನ್ ಸಮರ್ಥ ಭಗವಾನ್. ನಾರಾಯಣ, ನಾನು ನನ್ನ ಬಲ, ನನ್ನ ಪರಾಕ್ರಮ, ನನ್ನ ಶೌರ್ಯ, ನನ್ನ ಧೈರ್ಯ, ನನ್ನ ಜ್ಞಾನ, ನಿನ್ನ ಪ್ರೀತಿ ವಿಷಯದೊಳಗೆ ಎಲ್ಲದರೊಳಗೂ ನಾನು ಬಲಾಢ್ಯನಾಗಿದ್ದೇನೆ. ನನಗೆ ನೀನು ಮಾನ್ಯತೆ ಕೊಡಬೇಕು, ನನಗೆ ನೀನು ಗೌರವ ಕೊಡಬೇಕು ಅಂತ ಹೇಳಿದಾಗ ದೇವರು ಹೇಳ್ತಾನೆ, ನವಾಂಗ್ ಮಾತ್ರೇಣ ಪೌರುಷ್ಯಂ ಕ್ರಿಯಾ ಕೇವಲ ಮುತ್ತಮಂ. ಮಾತಾಡುವುದರಿಂದ ಎಂದಿಗೂ ಪರಾಕ್ರಮ ತಿಳಿಯುವುದಿಲ್ಲ. ಮಾತಾಡುವುದರಿಂದ ಏನೋ ಹೊರಗೆ ಬರ್ತದೆ, ನಾನು 10,000 ಕೊಡ್ತೇನೆ, ನಾನು 20,000 ಕೊಡ್ತೇನೆ ಅಂತ ವಾಗ್ದಾನ ಮಾಡಿಬಿಡ್ತಾರೆ. ವಾಗ್ದಾನ ಮಾಡೋದ್ರಿಂದ ಅದ್ರ ಏನೂ ವರ್ಕೌಟ್ ಆಗೋದಿಲ್ಲ. ಅದು ಕ್ರಿಯಾ ಕೇವಲ ಉತ್ತಮಂ. ಅದು ನಮ್ಮ ಕಾರ್ಯದೊಳಗೆ ಬಂದಾಗ ಮಾತ್ರ ಅದು ಉತ್ತಮವಾಗತ್ತೆ. ಅದನ್ನ ಆ ಕಾರ್ಯದೊಳಗೆ ತರುವುದಕ್ಕಾಗಿ ಬಹಳ ಬುದ್ಧಿವಂತಿಕೆ ಬೇಕಾಗುತ್ತೆ. ಏನಾಯ್ತು, ಒಮ್ಮೆ ಸಮುದ್ರ ದಾಟುವುದಕ್ಕಾಗಿ ಸಮುದ್ರದ ದಂಡೆಗೆ ಎಲ್ಲ ಕಪಿಗಳು ಸೇರ್ತಾರೆ. ಆಗ ಅಂಗದ ಹೇಳ್ತಾನೆ, ಮೊದಲಿಗೆ ವಾಲಿ ಹೇಳ್ತಾನೆ, ಒಬ್ಬೊಬ್ಬ ಕಪಿಗಳು ಹೇಳ್ತಾರೆ, ನೀಲ, ಮೈಂದ, ವಿವಿಧ, ನಾನು 10 ಯೋಜನೆ ಹೋಗ್ತೇನೆ, 20 ಯೋಜನೆ ಹೋಗ್ತೇನೆ, ನಾನು 50 ಯೋಜನೆ ಹೋಗ್ತೇನೆ. ಆಗ ಕೊನೆಗೆ ಜಾಂಬು ಅಂತ ಹೇಳ್ತಾನೆ, ನಾನು 100 ಯೋಜನೆ ಹೋಗ್ತಿದ್ದೆ, ಸ್ವಲ್ಪ ಕಾಲಿಗೆ ಪೆಟ್ಟು ಬಿದ್ದಿದೆ, ಹಾಗಾಗಿ 80 ಯೋಜನೆ ಹೋಗ್ತೇನೆ. ಅಂಗದ ಹೇಳ್ತಾನೆ, ನಾನು 100 ಯೋಜನೆ ಹೋಗ್ತೇನೆ, ಹಾಗಾಗಿ ಲಂಕಾಪಟ್ಟಣಕ್ಕೆ ಹೋಗೋದಕ್ಕೆ ನನಗೇನು ಕಷ್ಟ ಇಲ್ಲ, ಅಲ್ಲೇನು ಶತ್ರುಗಳು ಬರ್ತಾರೆ, ರಾಕ್ಷಸರು ಬಂದ್ರೆ ಅದನ್ನು ಎದುರಿಸುವ ಸಾಮರ್ಥ್ಯ ನನಗಿಲ್ಲ, ಆದ್ರಿಂದಾಗಿ ನನ್ನ ಕಡೆಯಿಂದ ಆಗುವುದಿಲ್ಲ ಅಂತ ಹೇಳಿದಾಗ ಮೇಲೆ ಹನುಮಂತ ದೇವರು ಇರ್ತಾರೆ, ಹಾಗಾದ್ರೆ ನಾನು ಹೋಗಿ ಬರ್ತೇನೆ. ಹೋಗೋದು ನೀವೇ ಪಕ್ಕ ಇದ್ದಾಗ ನಿಮ್ಮಟ್ಟಕ್ಕೆ ನೀವು ಮೊದಲೇ ಹೋಗಿ ಬರ್ಬೇಕಾಗಿತ್ತಲ್ಲ, ಯಾಕೆ ಮೀಟಿಂಗ್ ಯಾಕೆ ಮಾಡಿದ್ರೆ? ಇಲ್ಲೆಲ್ಲ ಕಾಮನ್ ಸೆನ್ಸ್ ಬೇಕು, ಬುದ್ಧಿವಂತಿಕೆ ಬೇಕು, ತಿಳುವಳಿಕೆ ಬೇಕು, ಎಲ್ಲ ಬೇಕು. ಹೋಗಿ ಹನುಮಂತ ತನ್ನಟ್ಟಕ್ಕೆ ತಾನು ಹೋಗಿ ಕರ್ಕೊಂಡ್ ಬಂದ್ಬಿಟ್ಟಿದ್ರೆ, ಸೀತೆಯನ್ನು ನೋಡ್ಕೊಂಡು ಬಂದು ಅಂಗುಲಿ ಕೊಟ್ಟು ಬಂದ್ಬಿಟ್ಟಿದ್ದ ಅಂತಂದ್ರೆ ಹನುಮಂತನ ಕೀರ್ತಿ ಬಂದ ನಮ್ಮ ಸಂಕಟ ಆಗ್ತದ, ವಿಪರೀತ ಸಂಕಟವಾಗತ್ತೆ. ಏ ಹನುಮಂತ, ನಾನು ಹೋಗ್ತಿದ್ದೆ ಮಾರಾಯ, ಗಡಿಬಿಡಿ ಮಾಡಿ ಹನುಮಂತ ಹೋಗಿ ಬಂದ್ಬಿಟ್ಟ. ನಾನು ಕೆಲಸ ಮಾಡ್ತಿದ್ವಿ ರೀ, ಅವ್ರು ಮಾಡಿದ್ರು, ಇನ್ನೊಬ್ರು ಮಾಡುವಾಗ ನಾವೇ ಕೈ ಹಾಕ್ಬೇಕಂತ ಗಪ್ಕೋತೀವಿ ಅಂತಾರೆ. ಹಾಗೆಲ್ಲ ಅದ್ರ ನಡೆಯೋದಿಲ್ಲ, ಕೀರ್ತಿ ಬರೋದೇ ಇಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು? ನಿನ್ನಿಂದ ಆಗತ್ತಾ? ಆಗೋದಿಲ್ಲ. ನಿನ್ನಿಂದ ಆಗತ್ತಾ? ಆಗೋದಿಲ್ಲ. ನಿಮ್ಮಿಂದ ಆಗತ್ತಾ? ಆಗೋದಿಲ್ಲ. ನಿಮ್ಮಿಂದ ಆಗತ್ತಾ? ಆಗೋದಿಲ್ಲ. ಸೊ ಯಾರಿಂದ ಆಗೋದಿಲ್ಲಲ್ಲ, ಹಾಗಾದ್ರೆ ನಾನ್ ಮಾಡಿ ಬರ್ತೇನೆ ಅಂತ ಹೇಳಿದಾಗ ಯಾರೂ ಬಾಲ ಬಿಚ್ಚುವುದಿಲ್ಲ. ಯಾಕೆ? ಮೊದಲಿಗೆ ಸರೆಂಡರ್ ಆಗಿಬಿಟ್ಟಿರ್ತಾರೆ,
ನಮ್ಮ ಕೈಲಿ ಆಗುವುದಿಲ್ಲ ಅಂತ. ಹಾಗೆ ಮಾಡಿ ನಮ್ಮ ಕಾರ್ಯವನ್ನು ನಾವು ಸಾಧಿಸಿಕೊಂಡಾಗ ನಮ್ಮ ಕೀರ್ತಿ, ನಮ್ಮ ಯಶಸ್ಸು, ನಮ್ಮ ಬಲ ಶಾಶ್ವತವಾಗಿ ಉಳಿಯುತ್ತೆ. ಇಲ್ಲದೆ ಇದ್ರೆ ಆಮೇಲೆ ಅನ್ನೋರು ನಾವು ಮಾಡ್ತಿದ್ವಿ, ಅದೇನು ದೊಡ್ಡದದ, ನಾವು ಮಾಡ್ತಿದ್ವಿ. ಹಾಗ ಮಾಡಲಿಕ್ಕೆ ಆಸ್ಪದವೇ ಕೊಡಬಾರದು. ಇದು ಬುದ್ಧಿವಂತರ ಲಕ್ಷಣ, ಇದು ಕಾರ್ಯರೂಪದಲ್ಲಿ ತರುವವರ ಲಕ್ಷಣ. ಹಾಗಾಗಿ ದೇವರು ಶೇಷದೇವರಿಗೆ ಹೇಳ್ತಾನೆ, ನೋಡು ಶೇಷ, ಈಗ ನಾನು ವಾಯು ನನ್ನ ಮಗ, ಏನಿದ್ರು ಮಗ ಅಂದ್ಮೇಲೆ ಅಭಿಮಾನವಿದ್ಮೇಲೆ ಅವನೇ ಭಾರಿ ಅಂತ ನಾನು ಹೇಳುವವನೇ. ನೀ ಹೇಳ್ತಾ ಇದೀಯ ನೀನ್ ಭಾರಿ ಅಂತ ಹೇಳ್ತಾ ಇದೀಯ, ಇದಕ್ಕೆ ಎರಡಕ್ಕೂ ವಿವಾದವೇನು? ಕಾರ್ಯರೂಪದಲ್ಲಿ ಬರಬೇಕು. ಹಾಗಾದ್ರೆ ಏನ್ ಮಾಡೋದು? ಏನು ಇಲ್ಲವೇ ಇಲ್ಲ. ಇಲ್ಲೇ ಒಂದು ದೊಡ್ಡದಾಗಿರ್ತಕ್ಕಂಥ ಬೆಟ್ಟವಿದೆ, ಆ ಆನಂದಗಿರಿ. ಆ ಬೆಟ್ಟಕ್ಕೆ ಹೋಗಿ ವಾಯು, ಶೇಷ ನೀನು ಹೋಗಿ ಬಿಗಿದು ಸುತ್ತಿಕೊ. ಏನ್ ಶೇಷದೇವರು, ಅವ್ರ ಬಲ ಏನು, ಅವ್ರ ಪರಾಕ್ರಮವೇನು ಊಹೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಈ ಒಂದು ಅಕ್ಕಿ ಕಾಳನ್ನ ಹಿಡಿದಿದ್ದೇನೆ, ಹಾಗಾದ್ರೆ ಈ ಅಕ್ಕಿ ಕಾಳನ್ನ ಹಿಡಿದಿದ್ದೇನೆ ಅಂತಂದ್ರೆ ಇಂಥ ಎಷ್ಟು ಅಕ್ಕಿ ಕಾಳು ಹಿಡಿಯುವ ಶಕ್ತಿ ನನಗಿದೆ? 20 ಕಿಲೋ, 30 ಕಿಲೋ, 40 ಕಿಲೋ, 50 ಕಿಲೋವರೆಗೆ ನಾನು ಎತ್ತಬಹುದು. ಹಾಗಾದ್ರೆ 50 ಕಿಲೋದೊಳಗೆ ಎಷ್ಟು ಅಕ್ಕಿ ಕಾಳು ಬರುತ್ತೆ? ಎಷ್ಟು ಅಕ್ಕಿ ಕಾಳು ಬರುತ್ತೆ? ಲೆಕ್ಕಿಲ್ಲ. ಶೇಷದೇವರು ತಮ್ಮ ತಲೆ ಮೇಲೆ ಹೀಗೆ ಬ್ರಹ್ಮಾಂಡವನ್ನು ಹೊತ್ತಿದ್ದಾರೆ. ತಮ್ಮ ತಲೆ ಮೇಲೆ ಈಗ ನಾನು ಹೇಗೆ ಕೈಯೊಳಗೆ ಅಕ್ಕಿ ಕಾಳು ಹಿಡಿದುಕೊಂಡಿದ್ದೇನೆ, ಹಾಗೆ ಸಾಸಿವೆ ಕಾಳಿನ ಹಾಗೆ, ಅಕ್ಕಿ ಕಾಳಿನ ಹಾಗೆ ಸಮಗ್ರವಾದ 14 ಲೋಕಾತ್ಮಕವಾದ ಬ್ರಹ್ಮಾಂಡವನ್ನು ತಮ್ಮ ತಲೆ ಮೇಲೆ ಇಷ್ಟು ಲೀಲಾಜಾಲವಾಗಿ ಹಿಡಿದುಕೊಂಡಿದ್ದಾರೆ. ಹಾಗಾದರೆ ಇಷ್ಟು ಹಿಡಿದ ಶೇಷದೇವರಿಗೆ ಇಂಥ ಎಷ್ಟು ಬ್ರಹ್ಮಾಂಡವನ್ನು ಹಿಡಿಯುವ ಸಾಮರ್ಥ್ಯವಿದೆ ಅವರಿಗೆ? ಎಷ್ಟು ಬ್ರಹ್ಮಾಂಡವನ್ನು ಎತ್ತುವ ಸಾಮರ್ಥ್ಯವಿದೆ ಅವರಿಗೆ? ಲೆಕ್ಕವಿಲ್ಲದಷ್ಟು ಬ್ರಹ್ಮಾಂಡಗಳನ್ನು ಹೊರುವ ದಿವ್ಯ ಸಾಮರ್ಥ್ಯ ಶೇಷದೇವರಿಗಿದೆ. ಶೇಷದೇವರು ದುರ್ಬಲರಲ್ಲ. ಅಂತಹ ಶೇಷದೇವರು ತಮ್ಮ ಎಲ್ಲಾ ಶಕ್ತಿಯನ್ನು ಹಾಕಿ ಬೆಟ್ಟಕ್ಕೆ ಸುತ್ತಿ ಬಿಗಿದು ಹಿಡಿದರೆ, ವಾಯುದೇವರು ಕನಿಷ್ಠಾಂಗುಲಿ ಮಾತ್ರೇಣ ತಮ್ಮ ಕೊನೆಯ ಅಂಗುಲಿ ಕಿರಿಬೆರಳನ್ನು ಸ್ಪರ್ಶ ಮಾಡ್ತಾರೋ ಇಲ್ಲೋ, ಸ್ಪರ್ಶ ಮಾಡಿದ ಕೂಡಲೇನೆ ಆ ಬೆಟ್ಟ ಹಾರಿ ಹೋಗತ್ತೆ. ಅಂದರೆ 1,00,000 ಬ್ರಹ್ಮಾಂಡಗಳನ್ನು ಧಾರಣೆಯನ್ನು ಮಾಡುವ ಸಾಮರ್ಥ್ಯವುಳ್ಳ ಶೇಷದೇವರು ಯಾವ ಬೆಟ್ಟವನ್ನು ಬಿಗಿದಿಟ್ಟಿದ್ದಾರೆ ಅದನ್ನು ಕಿರಿಬೆರಳದಿಂದ ಹಾರಿಸ್ತಾರೆ ಅಂತಂದ್ರೆ ನಮ್ಮ ವಾಯುದೇವರ ಬಲ ಎಷ್ಟಿದೆ. ಇಂಥ ಬಲಾಢ್ಯರಾಗಿರ್ತಕ್ಕಂಥ ವಾಯುದೇವರು ನಮ್ಮ ಎದುರಿಗಿದ್ದಾಗ, ಆ ವಾಯುದೇವರ ಮಹಿಮೆಯನ್ನು ಕೇಳ್ತಾ ಇರುವಾಗ, ನಾವು ವಾಯುದೇವರಿಗೆ ನಮಸ್ಕಾರ ಮಾಡ್ತಾ ಇರುವಾಗ ನಮ್ಮ ನಮಸ್ಕಾರ ವಾಯುದೇವರಿಗೆ ಎಷ್ಟು ಸೂಟೇಬಲ್ ಇದೆ. ಇದನ್ನೂ ನಾವು ವಿಚಾರವನ್ನು ಮಾಡಬೇಕು. ಒಬ್ಬ ಸಾಮಾನ್ಯ ವಾರ್ಡ್ ಮೆಂಬರ್ ನಮ್ಮ ಮನೆಗೆ ಬಂದು ಊಟ ಮಾಡುವುದಿಲ್ಲ. MLA MP ಬರೋದು ದೂರದ ಮಾತು, ಮಂತ್ರಿಗಳು ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ತಪ್ಪಿ ನಾವೇನಾದ್ರೂ SC ST ಆಗಿದ್ರೆ ನಮ್ಮ ಮನೆಗೆ ಊಟ ಮಾಡ್ಲಿಕ್ಕೆ ಬರ್ತಾರೇನೋ ಗೊತ್ತಿಲ್ಲ, ತಮ್ಮ ವೋಟ್ ಬ್ಯಾಂಕಿಗಾಗಿ. ಇಲ್ಲದೆ ಇದ್ರೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಪ್ರಧಾನ ಮಂತ್ರಿಗಳು ಬಂದು ನಮ್ಮ ಮನೆಗೆ ಊಟ ಮಾಡ್ತಾರ? ಸಣ್ಣ ಪುಟ್ಟ ಭಾರತ ದೇಶದ ಒಬ್ಬ ಪ್ರಧಾನಿಯೇ ನಮ್ಮ ಮನೆಗೆ ಬಂದು ಊಟ ಮಾಡುವುದಿಲ್ಲ ಅಂದಮೇಲೆ, ಅನಂತ ಲಕ್ಷ ಕೋಟಿ ಬ್ರಹ್ಮಾಂಡಗಳನ್ನು ಕೈಯೊಳಗೆ ಹೊತ್ತ ಅದ್ಭುತವಾದ ಬಲ ಪರಾಕ್ರಮಗಳುಳ್ಳ ವಾಯುದೇವರು ನಮ್ಮ ಮನೆಗೆ ಬಂದು ಕರೆದಾಗ ಬಂದು ಊಟ ಮಾಡ್ತಾರೆ ಅಂತಂದ್ರೆ ನಾವು ಕರಿಬಾರ್ದು ಯಾಕೆ? ಕರೆಯೋದಿಲ್ಲ ಯಾಕೆ? ಅಥವಾ ಅವ್ರಿಗೆ ಬಂದಾಗ ತಕ್ಕದಾದ ಗೌರವ, ಆದರ, ಪ್ರೋಟೋಕಾಲ್ ಯಾಕೆ ಕೊಡುವುದಿಲ್ಲ? ಇದನ್ನು ನಾವು ವಿಚಾರವನ್ನು ಮಾಡಬೇಕಾದದ್ದು ಅನಿವಾರ್ಯ. ಈ ವಿಚಾರವನ್ನು ಮಾಡಿದಾಗ ನಮ್ಮ ಮಡಿ ಮೈಲಿಗೆ, ನಮ್ಮ ಶುದ್ಧತೆ, ನಮ್ಮ ಆಚಾರ ವಿಚಾರ ಇವು ಎಲ್ಲ ಬಹಳ ಉನ್ನತ ಮಟ್ಟಕ್ಕೆ ಬೆಳೆದು ಬಿಡುತ್ತೆ. ಮಡಿ ಮೈಲಿಗೆ ಅಂದ್ರೆ ಬೇರೆ ಇನ್ನೇನಿಲ್ಲ, ಅದು ಒಂದು ಆ ವ್ಯಕ್ತಿಗೆ ಕೊಡಬೇಕಾದ ಪ್ರೋಟೋಕಾಲ್. ಒಬ್ಬ ಮನೆ ಸಾಮಾನ್ಯ ಗೆಸ್ಟ್ ಬಂದ್ರೆ ನಾವು ಪ್ರೋಟೋಕಾಲ್ ನಾವು ಕೊಡ್ತೇವೆ. ಅವರಿಗೆ ಬಂದ್ರೆ ಕುರ್ಚಿ ಸ್ವಚ್ಛ ಮಾಡಿ ಇಡ್ತೇವೆ, ಕುರ್ಚಿ ಕೊಡ್ತೇವೆ, ಬಂದು ಕೂಡಲೇ ಒಳ್ಳೆ ಇದ್ದದೊಳಗೆ ಚಲೋ ಗ್ಲಾಸ್ ಹುಡುಕಿ ನೀರು ತಂದು ಕೊಡ್ತೇವೆ.
ಇದ್ದದೊಳಗೆ ಒಳ್ಳೆ ಹಣ್ಣು ಹುಡುಕೊಂಬಂದು ಹಣ್ಣು ಕೊಡ್ತೇವೆ. ಯಾಕೆ? ಆ ವ್ಯಕ್ತಿ ಮೇಲೆ ನನಗೆ ಪ್ರೇಮವಿದೆ. ಆ ವ್ಯಕ್ತಿಯ ಯೋಗ್ಯತೆ, ಆ ವ್ಯಕ್ತಿಯ ಒಂದು ಮಾನ್ಯತೆ ಏನಿದೆ, ಅದಕ್ಕೆ ಕೊಡಬೇಕಾದ ಗೌರವ ನಮ್ಮದಾಗಿದೆ. ಹೀಗಿರುವಾಗ 14 ಲೋಕಗಳನ್ನು ಆಳುವ, ನಮ್ಮೆಲ್ಲ ಜೀವರಾಶಿಗಳಲ್ಲಿ ನಿಂತು ಶ್ವಾಸೋಚ್ಛ್ವಾಸವನ್ನು ಮಾಡುವ, 32 ಲಕ್ಷಣಗಳಿಂದ ಯುಕ್ತರಾದ ಅಪ್ರತಿಮ ಬಲಾಢ್ಯರಾಗಿರ್ತಕ್ಕಂತಹ ವಾಯುದೇವರನ್ನು ಬಾರೋ ಮಾರಾಯ ಅಂತೇಳಿ ಚೋಟ ಪ್ರತಿಮಾದೊಳಗೆ ಕರೆದ್ರೆ ಆ ವಾಯುದೇವರು ಓಡಿ ಬಂದು ಕೂಡ್ತಾರೆ. ನಾವೇನೋ ದೇವರಿಗೆ ನೈವೇದ್ಯ ಮಾಡಿದ ಅನ್ನ ಕೊಟ್ರೆ ಅದನ್ನು ಪ್ರೀತಿಯಿಂದ ಸ್ವೀಕಾರವನ್ನು ಮಾಡ್ತಾರೆ. ಹೀಗಿರುವಾಗ ನಾವು ಎಷ್ಟು ಪ್ರೋಟೋಕಾಲ್ ಕೊಡಬೇಕು ವಾಯುದೇವರಿಗೆ? ಕೊಡ್ಲಿಕ್ಕಾಗುವುದಿಲ್ಲ. ಯಾಕಾಗುವುದಿಲ್ಲ ಅಂದ್ರೆ, ಎದುರಿಗೆ ಬಂದ ಗೆಸ್ಟು ತಾನು ಸಿಟ್ಟಾಗಿ ಹೋದಂದ್ರೆ ಇನ್ನೊಮ್ಮೆ ಎಂದಿಗೂ ನಮ್ಮ ಮನೆಗೆ ಬರುವುದಿಲ್ಲ. ಪಾಪ ವಾಯುದೇವರು ಸಿಟ್ಟೇ ಬರೋದಿಲ್ಲ. ಹೆಂಗ್ ಕೊಡ್ತಿ ಕೊಡೋ ಮಾರಾಯ, ನಾನು ಸ್ವೀಕಾರ ಮಾಡ್ತೇನೆ. ಇವತ್ತು ಕೊಟ್ಟನು, ಇನ್ನು ವರ್ಷ ಬಿಟ್ಟು ಕೊಡು, ಈ ಜನ್ಮದೊಳಗೆ ಕೊಟ್ಟನು, ಮುಂದಿನ ಜನ್ಮದಾಗ ಕೊಡು, ನೀನು ಹೇಗೆ ಕೊಟ್ಟರು ನಾನು ಬರ್ತೇನೆ ಎನ್ನುವ ಕರುಣೆ ವಾಯುದೇವರಲ್ಲಿ ಅಪಾರ ಮಟ್ಟದಲ್ಲಿ ಇರುವುದರಿಂದಾಗಿ ಆ ಕರುಣೆಯನ್ನು ದುರ್ವಿನಿಯೋಗ ತೆಗೆದುಕೊಳ್ಳುವವರು ನಾವು. ಹಾಗೆ ಆಗ್ಲಿಕ್ಕೆ ಸಾಧ್ಯವಿಲ್ಲ, ಹಾಗಾಗಲಿಕ್ಕೂ ಬಾರದು. ಎಷ್ಟು ಶುದ್ಧತೆ ಇದೆ, ಎಷ್ಟು ಉನ್ನತ ಮಟ್ಟದಲ್ಲಿ ನಾವು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಸಾಧ್ಯತೆ ಇದೆ. ಇದು ಕೇವಲ ಪೂಜೆ ಮಾಡುವ ನಮಗೆ ನಿಮಗೆ ಸಂಬಂಧಪಟ್ಟದ್ದು ಅಲ್ಲ, ನೈವೇದ್ಯ ಮಾಡುವ ಅಡಿಗೆಯವರಿಗೂ ಸಂಬಂಧಪಟ್ಟದ್ದು. ವಾಯುದೇವರಿಗೆ ನೈವೇದ್ಯವನ್ನು ಮಾಡ್ತಾ ಇರುವಾಗ, ವಾಯುದೇವರಿಗೆ ಅನ್ನವನ್ನು ಕೊಡ್ತಾ ಇರುವಾಗ ಎಷ್ಟು ಶುದ್ಧತೆ ಇರಬೇಕು, ಯಾವ ಮಟ್ಟದ ತಿಳುವಳಿಕೆ ಇರಬೇಕು. ನಾನೇನೋ ಟೇಸ್ಟ್ ನೋಡಿ ಕೊಟ್ಟೆ, ನಾನೇನೋ ಹಾಗೆ ಹೋಗಿ ಹೊರಗೆ ಹೋಗಿ ಬಂದು ಓಡಾಡಿ ಬಂದು ನೇರವಾಗಿ ಅಡಿಗೆ ಮನೆಗೆ ಹೋದೆ, ನಾನೇನೋ ಸಂಧ್ಯಾವಂದನ ಗೋಪಿಚಂದ್ರ ಹಚ್ಕೊಳ್ಳಾರ್ದೆ ನಾನು ಹೋಗಿ ಅಡಿಗೆ ಮಾಡಿದೆ, ನಾನು ಹೇಗೋ ಬಂದು ಬಡಿಸಿದೆ, ನಾನು ಹೇಗೋ ಬಂದು ನೈವೇದ್ಯ ತೆಗೆದುಕೊಂಡು ಬಂದೆ, ಏನ್ ದೇವ್ರು ನಾನು ಏನ್ ಕೊಟ್ಟರು ತಗೋತಾನೆ. ಇದು ನಡೆಯುವುದೇ ಇಲ್ಲ. ಅದ್ಭುತವಾದ ಪ್ರಚಂಡವಾದ ಶಿಕ್ಷೆ, ಅನರ್ಥ, ಆಪತ್ತು, ನಮಗೆ ಕಟ್ಟಿಟ್ಟ ಬುದ್ಧಿ. ಇದರೊಳಗೆ ಎರಡು ಮಾತಿಲ್ಲ. ಇದನ್ನು ಸ್ವಲ್ಪ ನಾವು ವಿಚಾರ ಮಾಡಿದಾಗಲೇನೆ ನಮ್ಮ ಅನುಭವಕ್ಕೆ ಬರುತ್ತೆ. ಹೀಗೆ ಯಾರು ಅಸ್ತವ್ಯಸ್ತ ಮಾಡಿದ್ದಾರೆ, ವಿವಾಹವಾಗಿರೋದಿಲ್ಲ, ಸಂತಾನ ಸಿಕ್ಕಿರೋದಿಲ್ಲ, ಏನೇನೋ ಕೆಲಸಗಳನ್ನು ಮಾಡ್ತಾ ಇರ್ತಾರೆ, ರಾಶಿ ರಾಶಿ ಗಳಿಸಿದ್ದು ಎಲ್ಲೆಲ್ಲೋ ಮೂಲಿಗೆ ಬಿಸಾಡಿ ಬಿಡ್ತಾರೆ, ಕುಡಿತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ಎಲ್ಲ ಹಾಳು ಮಾಡಿಕೊಂಡು ಹೋಗ್ತಾರೆ. ಯಾಕೆ? ದೇವರಿಗೆ ಸಲ್ಲಿಸಬೇಕಾದ ಗೌರವ, ಆದರ ಇವುಗಳನ್ನು ನಾವು ಸಲ್ಲಿಸುವುದರೊಳಗೆ ವಿಫಲರಾದಾಗ ಈ ತರಹದ ಅನರ್ಥಗಳು ಆಗುವುದು ಇದು ಅತ್ಯಂತ ನಿಶ್ಚಿತ. ಆದ್ದರಿಂದಾಗಿ ಗುಣವಂತರಿಗೇನೆ ಮಾನ್ಯತೆ. ಗುಣವಂತರಲ್ಲಿ ಸರ್ವೋತ್ತಮರಾಗಿರ್ತಕ್ಕಂಥವರು, ಜೀವೋತ್ತಮರಾಗಿರ್ತಕ್ಕಂಥವರು ನಮ್ಮ ವಾಯುದೇವರು. ಆ ವಾಯುದೇವರನ್ನು ನೋಡಿ ಶೇಷದೇವರು ಹೇಳ್ತಾರೆ, ಅಲ್ಲೋ ಮಾರಾಯ ವಾಯು, ನಿನ್ಗಿಂತಲೂ ಉತ್ತಮವಾದ ಬಲ ನನ್ನಲ್ಲಿಲ್ಲ, ನನಗಿಂತಲೂ ಬಲಿಷ್ಠನಾದವನು ನೀನು, ದಯಮಾಡಿ ನನ್ನನ್ನು ಕ್ಷಮೆ ಮಾಡು ಅಂತೇಳಿ ಶೇಷದೇವರಂತ ಶೇಷದೇವರು ವಾಯುದೇವರ ಕಾಲಿಗೆ ಬಿದ್ದಾಗ ವಾಯುದೇವರು ಆ ಬೆಟ್ಟವನ್ನು ಎತ್ತಿ ತೆಳಗಿಳಿಸ್ತಾರೆ. ಅವತ್ತಿನಿಂದ ಆ ಬೆಟ್ಟಕ್ಕೆ ಶೇಷಾಚಲ ಎಂಬುದಾಗಿ ಹೆಸರು ಬರುತ್ತೆ. ಜನಕ ಉವಾಚ ಕಲೌ ವೆಂಕಟಶೈಲೇತಿ ಕಥಂ ನಾಮ ಮಹಾಮುನೇ. ಆಯ್ತು, ಕಲಿಯುಗದೊಳಗೆ ಈ ಬೆಟ್ಟಕ್ಕೆ ವೆಂಕಟಾಚಲ ಅಂತೇಳಿ ಯಾಕೆ ಹೆಸರು ಬಂತು ಅಂತ ಕೇಳಿದ ಬಹಳ ಸುಂದರವಾದ ಕಥೆಯನ್ನು ಹೇಳ್ತಾರೆ. ಪುರಾ ಪುರಂದರೋ ನಾಮ, ನಾನು ನಿನ್ನೆ ಹೇಳಿದ್ದಲ್ಲ, ಒಬ್ಬ ವ್ಯಕ್ತಿಯನ್ನು ಇಂಟ್ರೊಡ್ಯೂಸ್ ಮಾಡಬೇಕಾದಾಗ 4 ಗುಣಗಳನ್ನು ಹೇಳ್ತಾರೆ ಅಂತೇಳಿ. ಪುರಾ ಪುರಂದರೋ ನಾಮ ಸೋಮಯಾಜಿ ದೃಢವ್ರತಃ ಸತ್ಯವಾಗ್ ಬ್ರಾಹ್ಮಣೋ ಭವತ. ಯಾವ ಬ್ರಾಹ್ಮಣ, ಯಾವ ಋಷಿ, ಯಾವ ರಾಜರನ್ನೂ ಕೂಡ ಪುರಾಣದೊಳಗೆ ಹೇಳ್ತಾ ಇರುವಾಗ ಅವನಲ್ಲಿರುವ ಗುಣಗಳನ್ನು ಆರಿಸಿ ಹೇಳ್ತಾರೆ. ನಮಗೆ ಹೇಳ್ತಾರೆ, ಇಲ್ಲ ಅವ್ರು ಯಾರು ನೋಡಿದ್ದೆ ನೋಡ್ರಿ, ಹೆಂಗಿದ್ದಾರೆ ಹೇಳ್ರಿ, ಅವ್ ಹಿಂಗ ಉದ್ದಿದ್ದ ನೋಡ್ರಿ, ಚಸ್ಮಾ ಹಾಕಿರ್ತಾನೆ, ಕರಿಯ ಇದ್ದಾನೆ, ಆ ದರಿದ್ರ ಹಿಂಗೆ ಸಣ್ಣ ಸಣ್ಣ ಅಂಗಿ ಹಾಕೊಂಡಿರ್ತಾನೆ. ಯಾಕೆ? ಅದೇ ತರಹದಿಂದಲೇನೆ ನಮ್ಮನ್ನು ನಾವು ಎಕ್ಸ್ಪೋಸ್ ಮಾಡಿಕೊಂಡಿವಿ. ಹಾಗಾಗಿ ಹಾಗೆ ಗುರುತಿಸ್ತಾರೆ ಜನ. ಹಾಗಲ್ಲದೇನೆ ಗುಣವಂತಿಕೆಯಿಂದ ನಮ್ಮನ್ನು ನಾವು ಎಕ್ಸ್ಪೋಸ್ ಮಾಡಿದಾಗ ಅವ್ರು ನೋಡ್ರಿ, ಮಧ್ಯಾಹ್ನ ಊಟ ಕೂತಾಗೂ ಸಂಧ್ಯಾವಂದನ ಮಾಡ್ತಿರ್ತಾರೆ ನೋಡ್ರಿ, ಅವರು ಇದು ಗುಣವಂತಿಕೆ ಎಂದು ಗುರುತಿಸುವ.
ಊಟ ಕೂತಾಗಲೂ ಕೂಡ ಯಾರಿಗೂ ಮುಟ್ಟಬೇಡ ಅಂತ ಹೇಳಿ ನೇರವಾಗಿ ಹೋಗಿ ಕೂತು ಶುದ್ಧವಾಗಿ ಊಟ ಮಾಡ್ತಾರೆ ನೋಡ್ರಿ ಅವರು. ಇದು ಗುಣವಂತಿಕೆಯ ಲಕ್ಷಣ. ಹೀಗೆ ಗುಣವಂತಿಕೆಯಿಂದ ನಮ್ಮನ್ನು ನಾವು ಎಕ್ಸ್ಪೋಸ್ ಮಾಡಿಕೊಳ್ಳಬೇಕು. ಇದು ಶಾಸ್ತ್ರದೊಳಗೆ ಹಾಗೇನಾದ್ರೂ ನಾವು ಎಕ್ಸ್ಪೋಸ್ ಮಾಡಿಕೊಂಡ್ರೆ ಅದು ಶಾಸ್ತ್ರದೊಳಗೆ ನಿಬಂಧಿತವಾಗತ್ತೆ. ಹಾಡುಗಳನ್ನು ರಚನೆಯನ್ನು ಮಾಡ್ತಾರೆ, ಪುಸ್ತಕಗಳು ಬರುತ್ತೆ. ಯಾರದು? ಗುಣವಂತರದು. ಹಾಗಾಗಿ ಆ ತರದ ಗುಣಗಳನ್ನು ಹೇಳ್ತಾರೆ. ಅವರಿಗೆ ಉತ್ತಮನಾಗಿರ್ತಕ್ಕಂಥ ಒಬ್ಬ ಮಗನಾಗ್ತಾನೆ. ಅವನ ಹೆಸರು ಮಾಧವ ಎಂಬುದಾಗಿ. ಅವನನ್ನು ಹೇಳ್ತಾ ಇರುವಾಗಲೂ ವೇದಾಂಗ ತತ್ವಜ್ಞ, ಸರ್ವ ವಿದ್ಯಾ ವಿಶಾರದ ಇತ್ಯಾದಿಯಾದ ಅನೇಕ ಗುಣಗಳಿಂದ ಸಂಪನ್ನನಾದ ಮಾಧವ. ಆ ಮಾಧವನಿಗೆ ಚಂದ್ರಲೇಖ ಎನ್ನುವಂತ ಒಬ್ಬ ಉತ್ತಮವಾದ ಕನ್ಯೆ ಸಿಗ್ತಾಳೆ. ಪಂಚಯಜ್ಞ ಪರಹ, ನಿತ್ಯದೊಳಗೂ 5 ಯಜ್ಞಗಳನ್ನು ಮಾಡ್ತಾ ಇದ್ರು. ಯಾವ ಯಜ್ಞ ಮಾಡೋದು ದೂರದ ಮಾತು, ಗೊತ್ತೇ ಇಲ್ಲ. ಒಂದೇ ಒಂದು ಗೊತ್ತು, ವೈಶ್ವಾನರ ಯಜ್ಞ. ವೈಭವದಿಂದ ಊಟವನ್ನು ಮಾಡ್ತೇವೆ. ಆ ವೈಶ್ವಾನರ ಯಜ್ಞ ಎಷ್ಟರ ಮಟ್ಟಿಗೆ ಶುದ್ಧಿ ಅಂತಂದ್ರೆ, ದೇವರಿಗೆ ನೈವೇದ್ಯವಾದಾಗ ವೈಶ್ವಾನರ ಯಜ್ಞವಾಗುತ್ತೆ. ದೇವರಿಗೆ ನೈವೇದ್ಯವಾಗದಿದ್ದರೆ ವೈಶ್ವಾನರ ಯಜ್ಞವಿಲ್ಲ. 5 ಯಜ್ಞಗಳು. ಯಾವ್ದ್ಯಾವ್ದು 5 ಯಜ್ಞಗಳು ಅಂತಂದ್ರೆ, ಒಂದು ದೇವಯಜ್ಞ, ಪಿತೃಯಜ್ಞ, ಭೂತಯಜ್ಞ, ಬ್ರಹ್ಮಯಜ್ಞ ಇತ್ಯಾದಿ. ದೇವಯಜ್ಞ ದೇವತೆಗಳಿಗೆ ತರ್ಪಣವನ್ನು ಕೊಡೋದು, ಭೂತಯಜ್ಞ ಭೂತಗಳಿಗೆ ತರ್ಪಣವನ್ನು ಕೊಡೋದು, ಪಿತೃಯಜ್ಞ ಪಿತೃಗಳಿಗೆ ತರ್ಪಣವನ್ನು ಕೊಡುವುದು, ಋಷಿಯಜ್ಞ ಋಷಿಗಳಿಗೆ ತರ್ಪಣವನ್ನು ಕೊಡುವುದು. ಹೀಗೆ ಅನೇಕ ತರಹದ ಯಜ್ಞಗಳು ಇವೆ. ಆ ಎಲ್ಲ ಯಜ್ಞಗಳನ್ನು ಪ್ರತಿನಿತ್ಯದೊಳಗೂ ಮಾಡಬೇಕು. ಅದಕ್ಕೇನೆ ಬ್ರಹ್ಮಯಜ್ಞ ಎಂಬುದಾಗಿ ಹೇಳ್ತೇವೆ. ಅನೇಕ ಹಿರಿಯರು ಇಲ್ಲಿ ಮಾಡ್ತಿರ್ಬೋದು. ಆ ಬ್ರಹ್ಮಯಜ್ಞವನ್ನು ಮಾಡ್ತೀವಿ. ಪ್ರತಿನಿತ್ಯದೊಳಗೂ ವೈಶ್ವದೇವವಾದ ಮೇಲೆ ಬಲಿ ಮಾಡಬೇಕು, ದೇವತಾ ಬಲಿ. ಅದಕ್ಕೆ ಬಲಿಹರಣ ಅಂತ ಗೊತ್ತೇ ಇಲ್ಲ, ಯಾರಿಗೂ ಗೊತ್ತಿಲ್ಲ. ನಿತ್ಯದೊಳಗೂ ಅನಿವಾರ್ಯವಾಗಿ ಮಾಡಲೇಬೇಕಾದಂತಹದ್ದು ಬಲಿಹರಣವನ್ನು ಕೊಡಬೇಕು. ಆಮೇಲೆ ಪ್ರಾಣಿ ಪಶು ಪಕ್ಷಿಗಳಿಗೆ ಅನ್ನವನ್ನು ಕೊಡಬೇಕು. ಆಮೇಲೆ ಮಧ್ಯಾಹ್ನ 12:30 1 ಗಂಟೆ 2 ಗಂಟೆವರೆಗೆ ಮನೆಗೆ ಯಾರಾದ್ರೂ ಬ್ರಾಹ್ಮಣ ಬರ್ತಾನೇನೋ ಅಂತೇಳಿ ಅಂದ್ರೆ ಬಾಗಿಲಿಗೆ ಕಾಯ್ತಾ ನಿಲ್ಬೇಕು. ಇವತ್ತು ತುಂಬಾ ವಿಪರೀತ. ಮನೆಗೆ ಯಾವ ಕಾರಣಕ್ಕೂ ಬ್ರಾಹ್ಮಣ ಬರಬಾರದು ಅಂತೇಳಿ ಮನೆಯ ಬಾಗಿಲು ಹಾಕಿದ್ದೇ ಇರುತ್ತೆ ಹೊರತು ತೆಗೆದಿದ್ದೇ ಇರುವುದಿಲ್ಲ. ಎಷ್ಟು ವಿಪರೀತವಾಗಿ ನಾವು ಹೋಗ್ತೇವೆ ಅಂದ್ರೆ, ಮನೆಯೊಳಗೆ ಊಟ ಮಾಡಬೇಕು, ಹೊರಗೇ ಊಟ ಮಾಡ್ತೇವೆ. ಹೊರಗೇ ಶೌಚಕ್ಕೆ ಹೋಗ್ಬೇಕು, ಮನೆಯೊಳಗೆ ಶೌಚಕ್ಕೆ ಹೋಗ್ತೇವೆ. ಹೀಗೆ ಪ್ರತಿಯೊಂದು ಹಂತದೊಳಗೂ ಕೂಡ ಅತ್ಯಂತ ವಿರುದ್ಧವಾಗಿ ನಡೆದುಕೊಳ್ಳುತ್ತೇವೆ. ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಬೇಕು, ಮನೆಗೆ ಕರೆದು ಎಲ್ಲ ಗೆಳೆಯರು ಬಂದು ಊಟ ಮಾಡಿ ಹೋಗ್ತಾರೆ. ಬ್ರಾಹ್ಮಣನಿಗೆ ಏನಂತಾರೆ, ಅನ್ನದಾನ ಸಿಗೋದೇ ಇಲ್ಲ. ಹಾಗೆಲ್ಲ ಆದರೆ ನಡೆಯೋದಿಲ್ಲ. ವಿಶಿಷ್ಟ ರೀತಿಯಿಂದ ಆ ಮಾಧವ ಮನೆಗೆ 100 ಮಂದಿ ಅತಿಥಿಗಳು, ಅಭ್ಯಾಗತರು. ಅತಿಥಿ ಅಂತಂದ್ರೆ ಇವತ್ತೇನಾಗಿದೆ ಅಂತಂದ್ರೆ, ಬಳಗದವರು ಬಂದ್ರೂ ಕೂಡ ಡೈರೆಕ್ಟ್ ಆಗಿ ನೇರ ಮನೆಗೆ ಹೋದ್ರೆ, ಅಕ್ಕ ತಂಗಿ ಭಾವ ಮಾಮ ಯಾರಾದ್ರೂ ಬಂದು ಹೋದ್ರೆ ಸಂತೋಷವಾಗತ್ತೆ. ಆ ಸಂತೋಷದ ಜೊತೆಗೆ ಮೆಲ್ಲಕ್ಕೆ ಹೇಳ್ತಾರೆ, ಅಲ್ಲ ಒಂದು ಮೆಸೇಜ್ ಮಾಡಿ ಬಂದ್ರೆ ಚಲೋ ಆಗ್ತಿತ್ತಲ್ಲ, ಒಂದು ಕಾಲ್ ಮಾಡಿ ಬಂದಿದ್ರೆ ಚಲೋ ಆಗ್ತಿತ್ತಲ್ಲ. ಅರೆ ಅತಿಥಿ ಅವರಿಗೆ ತಿಥಿ ಇಲ್ಲ, ದಿನವಿಲ್ಲ, ಏನೂ ಇಲ್ಲ. ಎಲ್ಲ ನಡೀತಾ ಹೋಗ್ತಾ ಇರ್ತಾನೆ. ಮಧ್ಯಾಹ್ನ 12 ಗಂಟೆ ಆಯ್ತು, ಹಸಿವೆ ಆಯ್ತು, ನೋಡಿದ ಲಕ್ಷ್ಮೀ ನರಸಿಂಹ ಪ್ರಸೀದ ಒಂದು ಬರೆದಿತ್ತು. ಹಾಗಾದ್ರೆ ಇಲ್ಲಿ ನನಗೆ ಊಟ ಸಿಗತ್ತೆ ಅಂತ ಒಳಗೆ ಬಂದ ಅಂತಂದ್ರೆ ವೈಭವದಿಂದ ಇವತ್ತು ನಾವು 8ಕ್ಕೆ ಊಟ ಮಾಡಿ ಮುಗಿಸಿ ಬಿಡ್ತೇವೆ. ಮಧ್ಯಾಹ್ನ ಬ್ರಾಹ್ಮಣ ಬಂದಂದ್ರೆ ಕೃಷ್ಣಾರ್ಪಣ, ಏನು ಸಿಗೋದಿಲ್ಲ. ಹಾಗೆಲ್ಲ ಆದ್ರೆ ಇದು ನಮ್ಮ ಬ್ರಾಹ್ಮಣ್ಯದ ವೃತ್ತಿ ಅಲ್ಲ. ನಮ್ಮ ಬ್ರಾಹ್ಮಣ್ಯದ ವೃತ್ತಿ ಅಲ್ಲ. ಮನೆಗೆ ಅತಿಥಿಗಳು ಬರ್ತಾ ಇರಬೇಕು. ಬಂದ್ರೆ ಪಾಪಗಳು ಪರಿಹಾರವಾಗುತ್ತೆ. ಎಷ್ಟೆಷ್ಟು ಪಾಪಗಳು, ವಿವಾಹಕ್ಕೆ ಪ್ರತಿಬಂಧಕ ಪಾಪಗಳು, ಸಂತಾನಕ್ಕೆ ಪ್ರತಿಬಂಧಕ ಪಾಪಗಳು, ವಿಶಿಷ್ಟವಾದ ಅನ್ನ ನೈವೇದ್ಯ ಅನ್ನ ತಿನ್ನುವುದಕ್ಕೆ ಪ್ರತಿಬಂಧಕವಾದ ಪಾಪಗಳು, ಮನೆಯೊಳಗೆ ಸಹನ ಸೌಜನ್ಯ ಸೌಶೀಲ್ಯಗಳಿಗೆ ಪ್ರತಿಬಂಧಕವಾದ ಪಾಪಗಳು,
ಪರಸ್ಪರವಾಗಿ ಬೈಯೋದು, ಅನ್ನೋದು, ಆಡುವುದು, ಇದಕ್ಕೆ ಕಾರಣವಾದ ಪಾಪಗಳು. ಎಲ್ಲಾ ಪಾಪಗಳು ಎಲ್ಲಾ ಪಾಪಗಳು ಎಲ್ಲಾ ಪಾಪಗಳು ತೊಳೆದು ಹೋಗುವುದಕ್ಕೆ ಮೂಲಭೂತವಾದ ಕಾರಣ ಮನೆಗೆ ಅತಿಥಿಯ ಪಾದ ಧೂಳಿ ಬೀಳ್ತಾ ಇರ್ಬೇಕು. ಹಾಗೆ ಕಾನ್ಸೆಪ್ಟ್ ಇರ್ತಿತ್ತು, ಹಾಗೆ ತಯಾರು ಮಾಡ್ತಿದ್ರು. ಮನೆಗೆ ಬಂದ ಅತಿಥಿ, ಈ ಮೊನ್ನೆ ಯಾವ್ದೋ ಒಂದು ನೋಡ್ತಿದ್ದೆ, ಅತಿಥಿ ಕಬ್ಜಾ ಹೋಗಿ ಅಂತಾರ್ರೆ. ಹಾಗೆಲ್ಲ ಅಲ್ಲ. ಅತಿಥಿ ಭಾರಿ ವಿಚಿತ್ರ ಹೇಳ್ತೇನೆ. ರಾಯರ ಆರಾಧನೆ ಪ್ರಸಂಗದೊಳಗೆ ಮನೆಗೆ ಬಂದ ಬ್ರಾಹ್ಮಣ ನವರಾತ್ರಿವರೆಗೆ ಇರ್ತಿದ್ದ. ಎಲ್ಲಿ ರಾಯರ ಆರಾಧನೆ, ಎಲ್ಲಿ ನವರಾತ್ರಿ? ಅನೇಕರ ಮನೆಯೊಳಗೆ ಹೀಗಾಗ್ತಿತ್ತು, ಅನೇಕರ ಮನೆಯಲ್ಲಿ ಹೀಗಾಗ್ತಿತ್ತು. ಯಾವುದೇ ಹಿರಿಯರ ಮನೆಗೆ ಹೋಗಿ ಕೇಳಿ, ಅಲ್ಲಿ ಹೀಗೆ ಪರಿಸ್ಥಿತಿ. ಯಾರು ಯಾವಾಗ ಬರ್ತಿದ್ರು, ಯಾವಾಗ ಹೋಗ್ತಿದ್ರು, ಏನಾಗ್ತಿದ್ರು ಗೊತ್ತೇ ಆಗ್ತಿದ್ದಿಲ್ಲ. ಆದರೆ ಮನೆಯೊಳಗೆ ಯಾರೂ ಬೇಸರಿಕೆ ಮಾಡಿಕೊಳ್ಳದೇನೆ ಹೊಟ್ಟೆ ತುಂಬ ಊಟಕ್ಕೆ ಹಾಕಿ ಕಳಿಸ್ತಿದ್ರು. ಇದು ಅವರ ಸಂತೋಷಕ್ಕೆ ಕಾರಣವಾಗ್ತಾ ಇತ್ತು. ಹಾಗೆ ಈ ಬ್ರಾಹ್ಮಣ ಬಹಳ ಉನ್ನತ ಮಟ್ಟದೊಳಗೆ ತಾನು ಸಂತೃಪ್ತಿಯಾದ ಜೀವನವನ್ನು ಮಾಡ್ತಾ ಇರ್ತಾನೆ. ಒಂದು ದಿವಸ ಅಕಾಲದೊಳಗೆ ಅನೇಕ ಅಪೇಕ್ಷೆಗಳಾದಾಗ ಎಲ್ಲದಕ್ಕೂ ಕೂಡ ಒಂದೊಂದು ಕಾಲ ವಿಹಿತವಾಗಿದೆ. ವಿಪರೀತವಾದ ಕಾಲದ ಬೆಳಿಗ್ಗೆ ಮಲಗುವ ಹಾಗಿಲ್ಲ, ರಾತ್ರಿ ಏಳುವ ಹಾಗಿಲ್ಲ. ಇವತ್ತಿನ ಹುಡುಗರು ಬೆಳಿಗ್ಗೆ 9-10 ತನಕ ಮಲಗ್ತಾರೆ, ರಾತ್ರಿ 1-2 ತನಕ ಎಚ್ಚರಿರ್ತಾರೆ. ಎಲ್ಲನೂ ವಿಪರೀತ. ಹಾಗೆ ವಿಪರೀತ ನಮ್ಮ ಶಾಸ್ತ್ರದೊಳಗೆ ಇಲ್ಲವೇ ಇಲ್ಲ. ಎಲ್ಲದಕ್ಕೂ ಒಂದೊಂದು ಕಾಲ, ಸೀಮಿತವಾದ ಕಾಲ. ಅವನು ಏನ್ ಮಾಡ್ತಾನೆ ಪಾಪ ಮಾಧವ, ಬೆಳಗ್ಗಿನ ಹೊತ್ತಿನೊಳಗೆ ಸ್ವಲ್ಪ ಯಾಕೋ ಮನಸ್ಸು ಕದಡಿದಾಗ ಹೆಂಡತಿಗೆ ಹೋಗಿ ಹೇಳ್ತಾನೆ, ಯಾಕೋ ಮನಸ್ಸಾಗಿದೆ. ಅವಳಂತಾಳೆ, ಬೆಳಗಿನ ಜಾವ ಸಾಧ್ಯನೇ ಇಲ್ಲ, ಬೇಡ. ಕೇಳಿಲ್ಲಿ, ಸಾಯಂಕಾಲದ ಹೊತ್ತಿನೊಳಗೆ ಬೆಳಗಿನ ಹೊತ್ತಿನೊಳಗೇನೆ ದಿತಿದೇವಿ ಮಗನನ್ನು ಪಡಿತಾಳೆ. ಆ ಪಡೆದದ್ದಕ್ಕಾಗಿ ಹುಟ್ಟಿ ಬಂದವನೇ ಹಿರಣ್ಯಕಶಿಪರು. ಹಾಗಾಗಿ ಕಂಡ ಸಮಯದೊಳಗೆ ಕಂಡ ತರಹದ ವಿಚಾರಗಳನ್ನು ಮಾಡುವ ಹಾಗಿಲ್ಲ, ಬೇಡ ಅಂತ 18 ವರ್ಷದ ಯುವತಿ ತಾನು ಚೆನ್ನಾಗಿ ಆರ್ಗ್ಯುಮೆಂಟ್ ಮಾಡ್ತಾಳೆ. ಇವನು ಕೇಳುವುದಿಲ್ಲ, ಕೇಳದೆ ಹೇಳ್ತಾನೆ, ಅಲ್ಲ, ನಾನು ನಿನಗೆ ಉತ್ತಮವಾದ ಸಂತಾನವನ್ನು ಕೊಡ್ತೇನೆ. ಹೆಂಡತಿ ಆದವಳಿಗೆ ಬೇಕಾದದ್ದೇ ಅದು. ಆದ್ದರಿಂದಾಗಿ ಬೇರೆದು ಏನಿದ್ರು ಇಲ್ಲದೆ ಇದ್ರು ಬಹಳ ತಲೆ ಕೆಡಿಸಿಕೊಳ್ಳೋದಿಲ್ಲ. ಉತ್ತಮವಾದ ಸಂತಾನವಾಗಬೇಕು. ಆದ್ರಿಂದಾಗಿ ಅಪೇಕ್ಷೆ ಪಟ್ಟಾಗ ನಡಿ ವನಕ್ಕೆ ಹೋಗೋಣ ಅಂತೇಳಿ ವನಕ್ಕೆ ಕರೆದುಕೊಂಡು ಹೋಗ್ತಾನೆ. ವನಕ್ಕೆ ಕರೆದುಕೊಂಡು ಹೋದಾಗ ಅಲ್ಲಿ ಒಬ್ಬ ವೇಶ್ಯಾಸ್ತ್ರೀಯನ್ನು ನೋಡ್ತಾನೆ. ಅಪ್ರತಿಮ ಚಲುವೆ. ಅವಳನ್ನು ನೋಡಿದ ಕೂಡಲೇನೆ ಮನಸ್ಸು ಒಂದೇ ಕ್ಷಣದೊಳಗೆ ಅವಳ ತಲೆಯಲ್ಲಿ ಹೋಗಿಬಿಡುತ್ತೆ. ಆಗ ಹೆಂಡತಿ ಹೇಳ್ತಾನೆ, ಅಲ್ಲ, ನೀನು ಎಷ್ಟು ಗಂಡನ ಮಾತು ಕೇಳ್ತೀಯ, ನಿನ್ನಲ್ಲಿ ಎಷ್ಟು ಧರ್ಮದ ತಿಳುವಳಿಕೆ ಇದೆ ಎನ್ನುವುದನ್ನು ಪರೀಕ್ಷೆ ಮಾಡುವುದಕ್ಕಾಗಿ ನಾನು ಕೇಳಿದ್ದು. ನಂದೇನ್ ತಲೆ ಕೆಟ್ಟಿಲ್ಲ ಅಂತ ಹೇಳಿದಾಗ, ನಿಮ್ ಮನೆಗೆ ಹೊರಡಬಹುದು ಅಂತ ಹೇಳಿದಾಗ ಹೆಂಡತಿ ಬಹಳ ಸಂತೋಷವಾಗಿ ಬಿಡ್ತು. ನನ್ ಗಂಡ ಅಂತೂ ದಾರಿ ತಪ್ಪಲಿಲ್ಲಲ್ಲ ಅಂತ ಹೇಳಿದ್ಲು. ನನ್ನ ಧರ್ಮ ಉಳಿತಲ್ಲ ಅಂತ ಹೇಳಿ ತಾನು ಹೋಗ್ಬಿಟ್ರು. ಈ ಗಂಡನ ತಲೆಯಾಗಿ ಏನದು ಅವಳಿಗೇನು ಗೊತ್ತಾಗ ಹುಚ್ಚ ಪೆದ್ದು. ಅವನು ಹೋಗ್ತಾ ಆ ಪರಸ್ತ್ರೀ ಅವಳ ಹತ್ರ ಹೋಗ್ತಾನೆ. ಇವತ್ತು ಆ ಪರಸ್ತ್ರೀ ಉಪದೇಶವನ್ನು ಮಾಡ್ತಾಳೆ ಅತ್ಯದ್ಭುತ ರೀತಿಯಿಂದ ಉಪದೇಶ ಮಾಡ್ತಾಳೆ. ಅಲ್ಲ ಮಾರಾಯ, ನೀನು ಹೊಟ್ಟೆಯೊಳಗೆ ಹೋಗುವಾಗ ನಿನಗೆ ಸಂಸ್ಕಾರವಿದೆ. ಹುಟ್ಟಿದ ಮೇಲೆ ನಾಮಕರಣ, ಅನ್ನ ತಿನ್ನುವಾಗ ಸಂಸ್ಕಾರ, ಬೆಳೆದ ಮೇಲೆ ಸಂಸ್ಕಾರ, ಮೊಣಕಾಲು ಊರಿದರೆ ಸಂಸ್ಕಾರ, ವಿವಾಹದವರೆಗೆ ನಾನಾ ತರಹದ ಸಂಸ್ಕಾರದಿಂದ ಪರಿಶುದ್ಧವಾಗಿರ್ತಕ್ಕಂಥ ನಿನ್ನ ಶರೀರ. ಯಾಕೆ ನನ್ನ ಹತ್ರ ಬರ್ತೀಯ? ಪರಭಕ್ತಿ ಅಗ್ನಿತುಲ್ಯ ಸ್ಯಾತ್. ಇನ್ನೊಂದು ಹೆಣ್ಣು ಅಂತಂದ್ರೆ ಅದು ಅಗ್ನಿಗೆ ಸಮಾನ, ಇಡೀ ಕುಲವನ್ನು ಭಸ್ಮ ಮಾಡಿ ಹಾಕತ್ತೆ. ಯಾಕೆ ಬರ್ತೀಯ ಈಚೆ ಅಂತ ಹೇಳಿ ಚೆನ್ನಾಗಿ ಚಂದ್ರಲೇಖ ಬೈತಾಳೆ. ಬೈದ್ರೆ ಅವನು ಹೇಳ್ತಾನೆ, ನಾನು ಇಷ್ಟೆಲ್ಲ ಪಾಪಿಷ್ಠಳು, ಹಾಗಿದ್ದೇನೆ ಹೀಗಿದ್ದೇನೆ, ತನ್ನನ್ನು ತಾನು ಹೇಳ್ತಾಳೆ. ಎಷ್ಟು ಹೇಳಿದ್ರು ಅವನು ಹೇಳ್ತಾನೆ, ನೋಡು ಇಲ್ಲಿ, ಲವಣೋದಕ ಜಾತಾನಿ ರತ್ನಾನಿ ವಿವಿಧಾನಿ ಚ. ಸಮುದ್ರದ ನೀರು ಉಪ್ಪು ನೀರು, ಯಾರು ಬಳಸುವುದಿಲ್ಲ. ಇದು 100ಕ್ಕೆ 100ರಷ್ಟು ಸತ್ಯ. ಆದರೆ ಅದೇ ಸಮುದ್ರದೊಳಗೆ ಸಿಕ್ಕ ಮುತ್ತು, ಅದೇ ಸಮುದ್ರದಲ್ಲಿ ಸಿಕ್ಕ ರತ್ನ, ಅದೇ ಸಮುದ್ರದಲ್ಲಿ ಸಿಕ್ಕ ಇನ್ನು ವಜ್ರ ವೈಡೂರ್ಯಗಳನ್ನು ಪ್ರೀತಿಯಿಂದ ಸ್ವೀಕಾರವನ್ನು ಮಾಡ್ತಾರೆ, ದುಡ್ಡು ಕೊಟ್ಟು ಸ್ವೀಕಾರವನ್ನು ಮಾಡ್ತಾರೆ. ಹಾಗೆ ನೀನು ಯಾವ ಜಾತಿಯೊಳಗೆ ಇದ್ದರೆ ಏನೋ, ನೀನು ಮಾತ್ರ ರತ್ನ ಇದ್ದಾಗಿದ್ದೀಯಾ, ಮುತ್ತು ಇದ್ದಾಗಿದ್ದೀಯಾ ಅಂತ ಹೇಳಿ
ತಿರುಗಿ ಆರ್ಗ್ಯುಮೆಂಟ್ ಮಾಡ್ತಾನೆ, ಅವಳನ್ನು ಒಪ್ಪಿಕೊಳ್ಳುವುದಕ್ಕಾಗಿ ತುಂಬಾ ಪ್ರಯತ್ನವನ್ನು ಮಾಡ್ತಾನೆ. ಆಗ ಸಾಕಷ್ಟು ಮಾತುಗಳನ್ನು ಅವಳು ಹೇಳ್ತಾಳೆ, ಬಹಳಷ್ಟು ಮಾತುಗಳನ್ನು ಹೇಳ್ತಾಳೆ. ಪರಸ್ತ್ರೀ ಸಂಗದೋಷೇಣ ಬಹವೋ ನರಕಾನ್ಗತಾಃ. ಹಾಗಾಗಿ ಅನೇಕ ನರಕಗಳು ಅವರಿಗಾಗಿ ಕಾದಿಟ್ಟಿದ್ದಿವೆ ಅಂತ ಎಷ್ಟು ಎಲ್ಲ ಹೇಳಿದಾಗಲೂ ಕೂಡ ಕೇಳುವುದಿಲ್ಲ. ಹೋಗಿ ಕೈ ಹಿಡಿದು ಬಿಡ್ತಾನೆ. ಕೈ ಹಿಡಿದ ಕ್ಷಣದೊಳಗೇನೆ ಹೇಳ್ತಾಳೆ, ಅದೇನು ಕೊಳ್ಳಗೆ ಹಾಕಿಯಲ್ಲ ಜನಿವಾರ ತೆಗಿತೇನೆ. ಆಯ್ತು, ತೆಗೆದು. ಇಷ್ಟೊತ್ತು ಮಾತಾಡಿದ್ದೆ, ಮಧ್ಯಾಹ್ನ 12 ಗಂಟೆವರೆಗೆ ಮಾತನಾಡಿದ್ಯಲ್ಲ, ಸ್ವಲ್ಪ ನೀರಡಿಕೆ ಆಗಿದೇನು? ಹೌದು, ತುಂಬಾ ನೀರಡಿಕೆ ಆಗಿದೆ. ಹಾಗಾದ್ರೆ ಇದು ತೆಗೆದುಕೋ ಅಂತೇಳಿ ಶರೆ ಕೊಟ್ಟು ಕುಡ್ದು. ಹಸಿವೆ ಆಗಿದೆನಾ? ಹೌದು, ಹಸಿವೆ ಆಗ್ತಾ ಇದೆ. ಹಾಗಾದ್ರೆ ಗೋಮಾಂಸ ತೆಗೆದು ಕೊಟ್ಟ. ಗೋಮಾಂಸ ತಿಂದ. ಗೋಮಾಂಸ ಯಾವಾಗ ಪರಿಶುದ್ಧನಾದ ವ್ಯಕ್ತಿ ಸನ್ಮಾರ್ಗದಲ್ಲಿ ಇದ್ದಾಗ ಈ ತರಹದ ಕೆಟ್ಟ ಪರಿಸ್ಥಿತಿಗಳು ಬರುವುದಿಲ್ಲ. ಸಣ್ಣದಾದಂತಹ ದುರ್ಮಾರ್ಗಕ್ಕೆ ಸಣ್ಣ ಕಾಲಿಟ್ಟರೂ ಸಾಕು, ಅದು ಹಾಕಿ ಎಳೆದು ಬಿಡುತ್ತೆ, ನುಂಗಿ ಹಾಕಿ ಬಿಡುತ್ತೆ. ಬಹಳ ಎಚ್ಚರಿಕೆಯಿಂದ ಇರಬೇಕು, ಬಹಳ ಎಚ್ಚರಿಕೆ. ನಾನು ನಿನ್ನೆ ಹೇಳಿದ್ನಲ್ಲ, ಇವತ್ತಿನವರೆಗೂ ನಾವು ಶುದ್ಧರಾಗಿದ್ದೇವೆ. ನಮ್ಮ ಅಪ್ಪ ಅಮ್ಮ ಶುದ್ಧರಾಗಿದ್ದಾರೆ. ಇವತ್ತು ನಮಗೇನು ಮದುವೆ ಆಗಿದೆ, ನಾವು ಪರಿಶುದ್ಧರಾಗಿದ್ದೇವೆ. ಉತ್ತಮ ಬ್ರಾಹ್ಮಣ ಅಂದ್ರೆ ಉತ್ತಮ ಜಾತಿಯರಾಗಿದ್ದೇವೆ. ಮುಂದೆ ನಾಳೆ ನನ್ನ ಮಕ್ಕಳು ಮೊಮ್ಮಕ್ಕಳು ಯಾವ ತರಹದಿಂದ ಸಂಕರರಾಗ್ತಾರೆ, ಯಾವ ತರಹದ ಸಾಂಕರ್ಯವನ್ನು ಪಡೆದುಕೊಳ್ತಾರೆ ನಮಗೆ ಗೊತ್ತಿಲ್ಲ. ಯಾಕೆ? ಒಂದು ಸಣ್ಣ ಇಷ್ಟು ವೇದಾಂತ ತತ್ವಜ್ಞನಾದ 5 ಯಜ್ಞಗಳನ್ನು ಮಾಡುವ ಆ ಮಾಧವನಿಗೇನೆ ತಲೆ ಕೆಟ್ಟಾಗ ನಿರಂತರ ತಪ್ಪುಗಳನ್ನೇ ಮಾಡ್ತಾ ಇರುವಂತ ನಮ್ ದುರವಸ್ಥೆ ಏನಾಗ್ಲಿಕ್ಕಿಲ್ಲ ಯಾವ ಕ್ಷಣದೊಳಗೆ. ನೆನೆಸಿಕೊಂಡ್ರೆ ಮೈ ನಡುಗು ಹುಟ್ಟತ್ತೆ. ಇಡೀ ತಲೆಮಾರ ಹಾಳಾಗಿ ಹೋಗುವಂತ ಪ್ರಸಂಗವಿದೆ. ಹೀಗೆ ಅವಳ ಜೊತೆಗೆ 12 ವರ್ಷಗಳ ಕಾಲ ಭೋಗ ಮಾಡ್ತಾನೆ, ನಿರಂತರ ಭೋಗ ಮಾಡ್ತಾನೆ. ಒಂದಲ್ಲ ಎರಡಲ್ಲ, 12 ವರ್ಷಗಳ ಕಾಲ ಭೋಗ ಮಾಡ್ತಾನೆ. ಒಂದು ದಿವಸ ಅವಳು ಸತ್ತು ಹೋಗ್ತಾನೆ. ಯಾಕೆ? ಅದೇ ವೃತ್ತಿ, ಅದರಿಂದಾಗಿ ರೋಗ ಬಂತು, ರೋಗಿಷ್ಠಲಾದ್ಲು, ಸತ್ತು ಹೋಗ್ತಾನೆ. ಆಗ ತಲೆಗೆ ಪೆಟ್ಟು ಬಿಡ್ತು, ಏನಾಯ್ತು, ನಾನು ಯಾವುದೋ ಕ್ಷುದ್ರ ಸುಖಕ್ಕಾಗಿ ನನ್ನ ಶ್ರೇಷ್ಠವಾದ ಧರ್ಮವನ್ನು ಬಿಟ್ನಲ್ಲ ಅಂತ ಹೇಳಿ ತಲೆ ಕೆಡತ್ತೆ, ದುಃಖವಾಗತ್ತೆ, ಬಹಳ ಸಂಕಟ ಪಡ್ತಾಳೆ, ವಿಲಿ ಒದ್ದಾಡ್ತಾನೆ. ನಾವು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ದುಃಖ ಪಡುವುದು ಒಂದು ಕೆಟಗರಿಯ ಜನ. ನಾವು ಮಾಡಿದ ತಪ್ಪನ್ನು ಇದು ಒಳ್ಳೆದು ಅಂತ ಸಾಧಿಸಿಕೊಳ್ಳೋರು ಇನ್ನೊಬ್ಬರು. ತಪ್ಪು ಗೊತ್ತಿದೆ, ಅದನ್ನ ನಾನು ಈ ತಪ್ಪು ಮಾಡೀನಿ ಆಮೇಲೆ ನೀವು ಇನ್ನೊಂದು ತಪ್ಪು ಮಾಡಿಲ್ಲೇನು, ಆಮೇಲೆ ನೀವು ತಪ್ಪು ಮಾಡಿ ನಾನು ತಪ್ಪು ಮಾಡಿ, ಹಾಗಾದ್ರೆ ನಾ ಮಾಡಿದ್ದು ಒಳ್ಳೇದೇ ಅಂತ ಹೇಳಿ ಸಾಧಿಸಿಕೊಳ್ಳುವವರು ತುಂಬಾ ಜನ ಇದ್ದಾರೆ ಈಗ. ಆದರೆ ತಪ್ಪನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಂಡು ಸಂಕಟ ಪಡುವವರು ಏನಿರ್ತಾರೆ ಅವರು ದೇವರಿಗೆ ಅತ್ಯಂತ ಪ್ರಿಯರಾದರು. ಒಪ್ಪಿದ ಬಳಿಕ ಅವ ಗುಣಗಳೆಣಿಸದ ತಿಮ್ಮಪ್ಪ ಸಲಹೋ ನೀನು, ತಪ್ಪುಗಳೆಲ್ಲ ಕ್ಷಮಿಸುವ ನಮ್ಮಪ್ಪನಲ್ಲವೇ ನೀನು. ಯಾವಾಗ ತಪ್ಪನ್ನು ಕ್ಷಮಿಸ್ತಾನೆ? ತಪ್ಪುಗಳನ್ನು ಒಪ್ಪಿಕೊಂಡಾಗ. ಒಪ್ಪಿದ ಬಳಿಕ ಅವಗುಣಗಳು ಅಂದ್ರೆ ತಪ್ಪುಗಳನ್ನು ಎಣಿಸದ, ತಪ್ಪುಗಳನ್ನು ಕೌಂಟ್ ಮಾಡದ ತಿಮ್ಮಪ್ಪ ಸಲಹೋ ನೀನು, ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು. ತಪ್ಪನ್ನು ನಾನು ಒಪ್ಪಾಗಿ ಮಾಡಿಕೊಂಡಾಗ ಒಳ್ಳೆದೇ ಮಾಡಿದೆ ಅಂದ್ಮೇಲೆ ನಾನೇ ನಿನ್ನ ರಕ್ಷಣೆ ಮಾಡಲಿ. ನೀನು ಒಳ್ಳೇದೇ ಅಂತ ತಿಳಿದುಕೊಂಡಾಗ ನಾನಾಗಿ ನಿನ್ನ ರಕ್ಷಣೆ ಮಾಡಲಿ. ಇನ್ನೂ ತಪ್ಪು ಮಾಡು, ಆಮೇಲೆ ನಿನಗೆ ನರಕಾದಿ ಅನರ್ಥಗಳು ಇದ್ದಿದ್ದೇ ಅದ. ಆದರೆ ಆ ತಪ್ಪು, ಸ್ವಾಮಿ ನನ್ನ ತಪ್ಪು ಆಯ್ತು ಆಯ್ತು ಆಯ್ತು, ಛೇ 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 ಛೇ, ಇನ್ನೊಮ್ಮೆ ಈ ತಪ್ಪು ಮಾಡಂಗಿಲ್ಲ, ಆಗುವುದಿಲ್ಲ, ನಾ ಮಾಡುವುದಿಲ್ಲ ಅಂತ ಯಾರು ಒಪ್ಪಿಕೊಳ್ತಾನೆ ಅವನಿಗೆ ಏನು ಫಲವಿದೆ ಅಂತಂದ್ರೆ, ಮುಂದೆ ಮನೆಗೆ ಹೋಗ್ಬೇಕಂತ ಹೋದ ತಂದೆ ತಾಯಿ ಸತ್ತೋಗಿರ್ತಾರೆ, ಊರೊಳಗೆ ಯಾರೂ ಸೇರಿಸ್ಕೊಳ್ಳೋದಿಲ್ಲ, ಏನ್ ಮಾಡ್ಬೇಕು ಗೊತ್ತಾಗುವುದಿಲ್ಲ. ಆಗೆಲ್ಲ ಬಹಳ ಸ್ಟ್ರಿಕ್ಟ್ ಆಗಿರುವ ಊರುಗಳು, ಬಹಿಷ್ಕಾರ ಅಂತಂದ್ರೆ ಬಹಿಷ್ಕಾರ ಪೂರ್ಣ, ಇಡೀ ಊರೇ ಅವನನ್ನು ಹೊರಗೆ ಹಾಕಿ ಬಿಡ್ತಾರೆ.
ಇವತ್ತು ಅದು ಯಾವ ಪ್ರಸಂಗವಿಲ್ಲ, ಈ ಊರಿಲ್ಲ ಬಿಡುವ ಇನ್ನೊಂದು ಊರದು ಅಂತಾನೆ. ಹಾಗೆಲ್ಲ ಹಾಗೆಲ್ಲೇ ಇಲ್ಲ, ಅವನು ಹೋಗ್ಬೇಕು. ಅವನು ಕಾಡಿನೊಳಗೆ ಹೊರಟಿದ್ದ, ಅಲ್ಲಿ ಒಂದು 4 ಜನ ಬ್ರಾಹ್ಮಣರು ಗುಂಪು ಹೊರಟಿದ್ದು. ಸಾಕು, ಅವ್ರ ಜೊತೆಗೆ ಹೋದ್ರೆ ಊಟ ಅಂತೂ ಸಿಗ್ತದಲ್ಲ ಅಂತ. ಬ್ರಾಹ್ಮಣರ ಸಹವಾಸವಾಯಿತು, ಜ್ಞಾನಿಗಳ ಸಹವಾಸವಾಯಿತು. ಅವ್ರ ಜೊತೆಗೆ ಹೋದ. ಅವ್ರದೆಲ್ಲ ಊಟವಾದ ಮೇಲೆ ಕೊನೆಗೆ ಏನಿರ್ತಿತ್ತೋ ಅವನಿಗೆ ಇವನಿಗೊಂದಿಷ್ಟು ಬಡಿಸ್ತಿದ್ದು. ಒಳ್ಳೆ ಅನ್ನ ಬಿತ್ತು ಪಟ್ಟಿಯೊಳಗೆ. ಮೊದಲನೇದು ತಪ್ಪು ಒಪ್ಪಿಕೊಂಡ, ಎರಡನೇದು ಸಂಕಟ ಪಟ್ಟ, ಮೂರನೇದು ಹೇಗೆ ನೋಡ್ರಿ, ಒಂದೊಂದು ಮೆಟ್ಟಲು ಹೇಗೆ ಏರ್ತಾ ಹೋಗ್ತಾನೆ, ಎಲ್ಲಿವರೆಗೆ ಏರ್ತಾನೆ ನೋಡಿ. ತಪ್ಪು ಒಪ್ಪಿಕೊಂಡ, ಸಂಕಟ ಪಟ್ಟ ಎರಡನೇದು, ಮೂರನೇದು ಸಹವಾಸ, ಒಳ್ಳೆ ಸಹವಾಸವಾಯ್ತು. ಹೊಟ್ಟೆಗೆ ಅನ್ನ ಭಾರಿ ಸಿಕ್ಕಿತ್ತು. ಅಲ್ಲಿಂದ ಕಪಿಲ ತೀರ್ಥಕ್ಕೆ ಹೋದ್ರು. ಕಪಿಲ ತೀರ್ಥದೊಳಗೆ ಎಲ್ಲರೂ ಶ್ರಾದ್ದ ಮಾಡ್ತಾ ಇದ್ದಾರೆ. ನಮ್ಮ ಅಪ್ಪ ಹೋಗ್ಯಾನೆ, ನಾನು ಶ್ರಾದ್ದ ಮಾಡ್ಬೇಕಂದ. ನೋಡಿದ ಜನವಾರ ಇಲ್ಲ, ಏನಿಲ್ಲ, ಎಲ್ಲ ಜನರು ಬೈದ್ರು, ಏನೋ ನಿನಗೆ ಶ್ರಾದ್ದ ಮಾಡೋದು, ಹೋಗಾಚೆ ಅಂತ. ಮಾಡಿಸೋದಿಲ್ಲ. ಈಗ ಜನಿವಾರ ತೆಗೆದಿಟ್ರೆ ಪರೀಕ್ಷೆಗೆ ಬಾ ಅಂತ ಹೆಂಗೆ ಹೇಳ್ತಾರ, ಹಂಗ ನಿನಗೆ ಜನಿವಾರ ಇಲ್ಲಲ್ಲ, ಅದಕ್ಕೆ ನಾವು ಶ್ರಾದ್ದ ಮಾಡಿಸೋದಿಲ್ಲ ಅಂತ. ಅವ್ನು ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ಕೊನೆಗೆ ಅಲ್ಲೇ ಕಪಿಲ ತೀರ್ಥದೊಳಗಿನ್ನೇ ಒಂದಿಷ್ಟು ಮಣ್ಣು ತೆಗೆದುಕೊಂಡು ಅವ್ರ ಅಪ್ಪನ ಹೆಸರಲ್ಲೇ ಅತ್ಯಂತ ಭಕ್ತಿಯಿಂದ ಪೀಠ ಪ್ರದಾನವನ್ನು ಮಾಡಿದ. ಪಿತೃಗಳು ಸಂತೋಷಪಟ್ಟು ಅನುಗ್ರಹವನ್ನು ಮಾಡಿದ್ರು. ಇದು 4ನೇ ಸ್ಟೆಪ್. ಅಲ್ಲಿಂದ ಮುಂದೆ ಹೋಗ್ತಾ ಇದ್ದಾನೆ ಆ ತಿರುಪತಿ ಬೆಟ್ಟ. ಆ ಬೆಟ್ಟದ ಮೇಲೆ ಕಾಲಿಟ್ಟೋ ಇಲ್ಲೋ ಹೊಟ್ಟಿಯೊಳಗೆ ಸಂಕಟ ಪ್ರಾರಂಭ ಆಯ್ತು. ವಿಪರೀತ ಸಂಕಟವಾಗಿ ವಾಂತಿ ಮಾಡಿಕೊಂಡ್ರೆ 15 ಕಿಲೋಮೀಟರ್ವರೆಗೆ ಆ ದುರ್ನಾಥ ಬಿತ್ತು ಅಂತ. ಆ ಪರಿಪಾಪಗಳನ್ನು ಕಳೆದುಕೊಂಡಾಗ ದೇವಾದಿ ದೇವತೆಗಳು ಸ್ವಯಂ ಬ್ರಹ್ಮದೇವರು ಬಂದು ಪುಷ್ಪವೃಷ್ಟಿಯನ್ನು ಮಾಡ್ತಾರೆ. ವೇಮ್ ಅಂದ್ರೆ ಪಾಪ, ಕಟಯತಿ ನಾಶ ಮಾಡಿ ಹಾಕತ್ತೆ. ಆದ್ದರಿಂದಾಗಿ ಇವತ್ತಿನಿಂದ ಈ ಬೆಟ್ಟಕ್ಕೆ ವೆಂಕಟಾಚಲ ಎಂಬುದಾಗಿ ನಾಮಕರಣವನ್ನು ಮಾಡಿ ಆ ಮಾಧವನಿಗೆ ಹೇಳ್ತಾರೆ, ಏನೋ ಮಾಧವ, ಎಂತ ಸಾಧನೆಯನ್ನು ಮಾಡಿಬಿಟ್ಟಿನಿ ಅಂತ ಹೇಳಿ ಸಂತೋಷಪಟ್ಟು ಮುಂದಿನ ಜನ್ಮದೊಳಗೆ ನೀನು ಆಕಾಶ ರಾಜನಾಗಿ ಹುಟ್ಟಿ ಅಂತ ಆಶೀರ್ವಾದ ಮಾಡಿ. ಏನು ಬರೀ ಅಷ್ಟೇ ಅಲ್ರಿ, ಆಕಾಶ ರಾಜನಾಗಿ ಹುಟ್ಟಲಿಲ್ಲ, ಪದ್ಮಾವತಿ ಮಗಳಾಗಿ ಬಂದಳು. ಬರೀ ಪದ್ಮಾವತಿ ಮಗಳಾಗೋದಲ್ಲ, ಶ್ರೀನಿವಾಸ ಅಳಿಯನಾಗಿ ಬಂದ. ಅಂದ್ರೆ ಮಾಧವನಂತ ತಪ್ಪುಗಳು ನಾವೇನ್ ಮಾಡಿಲ್ಲ. ಇನ್ನು ತನಕ ಶೆರೆ ಕುಡ್ದಿಲ್ಲ, ಗೋಮಾಂಸ ತಿಂದಿಲ್ಲ, ಏನಂತಾರೆ ಪರಸ್ತ್ರೀಯರನ್ನಂದ್ರು ಕಣ್ಣೆತ್ತಿ ನೋಡಿಲ್ಲ, ಯಾವ ತಪ್ಪುಗಳನ್ನು ನಾವು ಮಾಡಿಲ್ಲ. ಸಣ್ಣ ಪುಟ್ಟ ಮಾಡಿದ ತಪ್ಪುಗಳನ್ನೇ ನಾವು ಒಪ್ಪಿಕೊಳ್ಳಿಕ್ ತಯಾರಿಲ್ಲ. ಯಾಕ್ರಿ ಮಗನ ಕಡೆಯಿಂದ ಸಂಧ್ಯಾವಂದನ ಮಾಡಿಸ್ಲಿಲ್ಲ? ಅಚ್ಚಾ, ಟ್ಯೂಷನ್ ಬೆಳಿಗ್ಗೆ 6:30 ಟ್ಯೂಷನ್ ಅದ, 8ಕ್ಕೆ ಸ್ಕೂಲಿಗೆ ಹೋಗ್ಬೇಕು, 9ಕ್ಕೆ ಅದು ಮಾಡ್ಬೇಕು, ಇದು ಮಾಡ್ಬೇಕು ಅಂತ ಹೇಳಿ ಸಂಧ್ಯಾವಂದನ ಬಿಡಿಸಿದ್ದೇ ಗುಣ ಮಾಡಿಬಿಡ್ತಾರೆ. ಇದು ಒಳ್ಳೇದು. ಅಯ್ಯೋ ಆಗಿಲ್ಲಲ್ಲ, ಇಷ್ಟು ದಿವಸ ಸಂಧ್ಯಾವಂದನ ಮಾಡಿಸ್ಲಿಲ್ಲಲ್ಲ, ನಾಳೆ ಸಂಧ್ಯಾವಂದನ ಮಾಡಿಸ್ತೇನೆ ಅಂತೇಳಿ ಯಾರ ಮನೆಗೂ ಹೇಳುವುದಿಲ್ಲ. ಅಂದ್ರೆ ತಪ್ಪು ಒಪ್ಪಿಕೊಂಡಾಗ ನಾವು ಎಲ್ಲಿ ಸಣ್ಣವರಾಗ್ತೇವೆ ಎನ್ನುವ ಟೆನ್ಷನ್ನು, ಚಿಂತೆ ಬಹಳವಿರ್ತದೆ. ಅವನಿಗೆ ಎಂದಿಗೂ ಉದ್ಧಾರವಾಗುವುದಿಲ್ಲ. ತಪ್ಪನ್ನು ಒಪ್ಪಿಕೊಂಡ ಮೇಲೆ ಸಂಕಟ ಪಟ್ಟ ಮೇಲೆ ಸಜ್ಜನರ ಸಹವಾಸ ಮಾಡು. ಸಜ್ಜನರ ಸಹವಾಸದಿಂದ ದೇವರಿಗೆ ನೈವೇದ್ಯ ಮಾಡಿದ ಅನ್ನ ಸಿಗಲಿ. ನಮ್ ಗೆಳೆಯದ್ರು ಹೋಗಿ ಮತ್ತೆ ನೀನು ಬಹಳ ಮನಸ್ಸಿಗೆ ಟೆನ್ಷನ್ ಆಗಿದಲ್ಲ, ಬಾ ಒಂದು ಕುಡಿಸ್ತೇನೆ ಅಂತ ಹೇಳಂದು ಏನಂತಾರೆ, ಹಾಗೆ ಎಲ್ಲೋ ಕರ್ಕೊಂಡು ಹೋಗಿ ಕುಡಿಸಿ ತಾವು ಹಾಳು ಮಾಡಿ ಅಂತವ್ರಲ್ಲ. ಬಾ ನಮ್ಮ ಮನೆಗೆ ಬಾ, ಇವತ್ತು ನಾ ದೇವರಿಗೆ ನೈವೇದ್ಯ ಮಾಡಿದ್ರು ಊಟ ಪಡಿಸ್ತೇನೆ, ಒಳ್ಳೇದಾಗತ್ತೆ ಅಂತ ಹೇಳಿ ಕರೆಯುವಂತ ಯೋಗ್ಯನಾದ ಬ್ರಾಹ್ಮಣನನ್ನು ಸಹವಾಸವನ್ನು ಮಾಡಿ ಅವನು ಕರೆದು ಊಟಕ್ಕೆ ಹಾಕಿದ ಅಂತಾದರೆ ಆ ಮನಸ್ಸು ತಿಂದ ಅನ್ನದ ಪ್ರಭಾವದಿಂದ ಮನಸ್ಸಿನೊಳಗೆ ಬದಲಾವಣೆ ಆಯಿತು. ಮನಸ್ಸಿನಲ್ಲಿ ಬದಲಾವಣೆ ಆದಾಗ ಶ್ರಾದ್ದ ಮೊದಲಾದ ಧರ್ಮಗಳು ಹುಟ್ಟಿಕೊಂಡಿದ್ದು. ಧರ್ಮಗಳನ್ನು ಮಾಡಿದಾಗ ತನ್ನ ಪಾಪಗಳೆಲ್ಲವೂ ಕಳೆದು ಹೋಯ್ತು. ಪಾಪಗಳು ಕಳೆದು ಹೋದಾಗ ದೇವಾದಿ ದೇವತೆಗಳು ಶೇಕ್ ಹ್ಯಾಂಡ್ ಕೊಡ್ತಾರೆ, ಪುಷ್ಪವೃಷ್ಟಿಯನ್ನು ಮಾಡ್ತಾರೆ. ಜನ್ಮಾಂತರಕ್ಕೂ ಕೂಡ ಭಾರಿ ಭಾರಿಯಾದ ಫಲ ಬರುತ್ತೆ. ಆಕಾಶ ರಾಜ ಇವತ್ತು ಏನಂತಾರೆ, ಅವನ ಕಾಲವಾಗಿ 5,000 ವರ್ಷಗಳಾದರೂ ಕೂಡ ಇವತ್ತಿಗೂ ನಾವು ಅವನನ್ನು ನೆನೆಸ್ತೇವೆ. ಯಾವ ಕಾರಣಕ್ಕಾಗಿ? ಒಪ್ಪಿದ ಬಳಿಕ ಅವಗುಣಗಳೆಣಿಸದ ತಿಮ್ಮಪ್ಪ ಸಲಹೋ ನೀನು ಎಂಬುದಾಗಿ ದೇವರನ್ನು ಹೇಳಿದ್ದಕ್ಕಾಗಿ. ಆದ್ರಿಂದಾಗಿ ಈ ರೀತಿಯಾಗಿ ಈ ಬೆಟ್ಟಕ್ಕೆ ವೆಂಕಟಾಚಲ ಎಂಬುದಾಗಿ ಹೆಸರು ಬಂತು. ಈ ಕೃತಯುಗದೊಳಗೆ ಶೇಷಾಚಲ, ವೃಷಭಾಚಲ, ತ್ರೇತಾಯುಗದೊಳಗೆ ಅಂಜನಾಚಲ, ದ್ವಾಪರ ಯುಗದೊಳಗೆ ಶೇಷಾಚಲ, ಕಲಿಯುಗದೊಳಗೆ ವೆಂಕಟಾಚಲ ಎನ್ನುವಂತಹ ಹೆಸರುಗಳನ್ನು ಪ್ರಾತಃ ಕಾಲದೊಳಗೆ ಎದ್ದು ಯಾರು ನಿತ್ಯದೊಳಗೂ ಸ್ಮರಣೆಯನ್ನು ಮಾಡ್ತಾರೆ ಅವರಿಗೆ ಶ್ರೀನಿವಾಸನ ದಿವ್ಯವಾದ ಅನುಗ್ರಹವಾಗತ್ತೆ ಎಂಬುದಾಗಿ ತಿಳಿಸ್ತಾ ಇವತ್ತಿನ 4 ಮಾತುಗಳನ್ನು ಮುಕ್ತಾಯ ಮಾಡ್ತಾರೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ
ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸಹೃತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುನ್ನಮ ಶ್ರೀಕೃಷ್ಣಾರ್ಪಣಮಸ್ತು ವೆಂಕಟೇಶೋ ವಾಸುದೇವ ಪ್ರತ್ಯುನ್ನೋ ವಿಕ್ರಮಃ